ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮಲ್ಲಿಕಾರ್ಜುನ 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 ಪಾಹಿ ಮಾಂ. ಮಲ್ಲಿಕಾರ್ಜುನ 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 ರಕ್ಷ ಮಾಂ. ಭಕ್ತವತ್ಸಲ ಭಕ್ತಿಗೋ ಸುಗ ಭುವನ ಲೀಲಾಗೈದನೆ. ಭಕ್ತಿವಂತರ ಮನೆಯೊಳುದಿಸಿದ ಶಿವಾನಂದರ ಶಿಷ್ಯನೇ. ಯುಕ್ತಿಯಿಂದಲೇ ಭವದ ಬೇರನು ಕಿತ್ತು ಹಾಕಿದ ಜಾಣನೆ. ಮುಕ್ತಿ ಸುಖವನ್ನು ಪಡೆಯಲು ಸುಗಗದಗ ಮಠದೊಳು ನಿಂತನೆ. ವಿರತಿ ಭಾವದಿ ವಿಷಯ ಸುಖವನ್ನು ತೊರೆದು ಬಂದ ಧೀರನೆ. ಪರಮ ಗುರುಗಳ ಸೇವೆ ಮಾಡುತ್ತ ವರವ ಪಡೆದ ಭಾಗ್ಯನೆ. ನಿರುತ ಬೋಧಾ ಸುಧೆಯ ಸೇವಿಸಿ ಜೀವನ್ಮುಕ್ತಿಯ ಪಡೆದನೆ. ಪರಮ ಸದ್ಗುರು ಪೇದ ಚರದೊಳು ಆತ್ಮಯೋಗದೊಳಿರುವನೆ. ಲಿಂಗನಿಷ್ಠೆಯು ಫಲಿಸಿ ಬೆಳೆದ ಸಿದ್ಧ ಬುದ್ಧ ಮಹಾತ್ಮನೆ. ಲಿಂಗ ಸಂಗದೆ ಸತ್ಯ ಸುಖವನು ನಿತ್ಯ ಪಡೆಯುವ ಧೀರನೆ. ಲಿಂಗ ಜ್ಞಾನದಿ ತುಂಗ ಕರ್ಮವ ಭಂಗಗೊಳಿಸಿದ ವೀರನೆ. ಲಿಂಗ ಯೋಗದೆ ಅಂಗ ಭ್ರಾಂತಿಯ ತೊರೆದ ಜೀವನ್ಮುಕ್ತನೆ. ಪಟ್ಟದಾಶ ಬಿಟ್ಟು ದೇಶದಿ ಚರಿಸಿ ಜ್ಞಾನವ ಪೇದನೆ. ತೊಟ್ಟು ಛಲವನು ವಾಸನಾತ್ರಯ ಸುಟ್ಟು ಹಾಕಿದ ಧೀರನೆ. ಕಟ್ಟಿ ಮಠವನು ಗುರುಗಳಾಶ್ರಮ ಭದ್ರಗೊಳಿಸಿದ ವೀರನೆ. ಹುಟ್ಟಿ ಸಾಯುವ ಕಷ್ಟ ಬಿಡಿಸಿದ ಶ್ರೇಷ್ಠ ಸದ್ಗುರುನಾಥನೇ. ಮುಕ್ತಿದಾತನೆ ಮಂತ್ರ ಮೂಲನೆ ನಿತ್ಯ ಪರ ಶಿವರೂಪನೆ. ಭಕ್ತಿ ಭಾವದೆ ನಿತ್ಯ ಚರಿಸುವ ಸತ್ಯ ಜಂಗಮ ದೇವನೇ. ಯುಕ್ತಿಯಿಂದಲೇ ಜ್ಞಾನ ಸುಧೆಯನು ಉಣಿಸಿ ತಣಿಸುವ ತಾತನೇ. ಶಕ್ತಿ ಸೂತ್ರದಿ ಧ್ಯಾನ ಗೈಯುವ ಆತ್ಮ ಸುಖದ ರಾಮನೇ. ಊರೂರಿಗೆ ಹೋಗಿ ಹೇಳುವ ಪರಮ ಕರುಣಾ ಭಾವನೆ. ಧೀರ ಭಕ್ತರ ಎದೆಗೋಸುಗ ಬಹಳ ಕಷ್ಟವಗೈದನೆ. ಮೂರು ಹೊತ್ತಿಗೆ ನಿತ್ಯ ಶಾಸ್ತ್ರವ ಸಾರಿ ಹೇಳುವ ಧೀರನೆ. ಘೋರ ತಪವನು ಮಾಡಿ ಕಾಣದ ಪಾರ ಸುಖವನು ತೋರ್ದನೆ. ಶುದ್ಧ ಸಾತ್ವಿಕ ಮಿತಾಹಾರವ ಒಂದೇ ಹೊತ್ತಿಗೆ ಸೇವನೆ. ಶುದ್ಧ ಹವೆಯಲ್ಲಿ ಭಕ್ತಿ ವನದಲ್ಲಿ
ಶುದ್ಧ ವಿದ್ಯಾ ಬ್ರಹ್ಮ ತೇಜದಿ ನಿತ್ಯ ರಾಜಿಪದೇವನೇ ಬಾಲ ಶಿಕ್ಷಣ ಬೆಳೆಯಲು ಸುಗ ವಿದ್ಯಾ ಮಂದಿರ ಮಾರ್ದನೆ ಮೂಲ ಆತ್ಮದ ಜ್ಞಾನ ಪಡೆಯಲು ಬೋಧ ಮಂಟಪಗೈದನೆ ವೇದ ಸಾರವ ತಿಳಿಯಲು ಸುಗ ವೇದ ಕರ್ತವನೊರೆದನೆ ಶೋಧ ಭಾವದ ಯೋಗ ಸೂತ್ರಕ್ಕೆ ಸರಳ ಭಾಷ್ಯವ ಬರೆದನೆ ಎಲ್ಲ ಕಡೆಯಲ್ಲಿ ನಿನ್ನ ಭಕ್ತರು ನಿನ್ನ ನಾಮವ ನೆನೆವರು ಅಲ್ಲಿಗಲ್ಲಿಗೆ ನಿನ್ನ ಕೃಪೆಯಲ್ಲಿ ಸಂಘ ಸಂಸ್ಥೆಯ ಪಡೆದರು ಬಲ್ಲ ಭಕ್ತರು ನಿಮ್ಮ ಗ್ರಂಥವ ನಿತ್ಯ ಓದುತ್ತ ತುಷ್ಟರು ಬಲ್ಲ ಗುರುವಿನ ಕರುಣದಿಂದಲಿ ಜನ್ಮ ಸಾರ್ಥಕಗೈವರು ಸತ್ಯ ಸದ್ಗುರು ಸ್ತುತ್ಯ ಜಂಗಮ ನಿತ್ಯ ನಿರ್ಗುಣಲಿಂಗನೇ ಸತ್ಯ ದೇವನ ನಿತ್ಯ ದರ್ಶನ ಕೊಡುವ ಭಕ್ತೋದ್ಧಾರನೆ ನಿತ್ಯ ಧನ್ಯನು ಕೃತ ಕೃತ್ಯನು ನಿನ್ನ ಕರುಣೆಯ ಕಂದನು ನಿತ್ಯ ನಿತ್ಯಾನಂದ ರೂಪನು ತಂದೆ ಧ್ಯಾನಿಸಿ ನಲಿವನು ಮಲ್ಲಿಕಾರ್ಜುನ 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 ಪಾಹಿ ಮಾಂ ಮಲ್ಲಿಕಾರ್ಜುನ 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 ರಕ್ಷ ಮಾಂ ಮಲ್ಲಿಕಾರ್ಜುನ ರಕ್ಷ ಮಾಂ ಓಂ ಶ್ರೀ ಗುರುಭ್ಯೋ ನಮಃ. ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶ್ರೀಗಳ ದಿವ್ಯಪಾದಗಳಿಗೆ ಹೆಣೆಮಣೆದು ತತ್ಸ್ವರೂಪರು ಜ್ಞಾನಯೋಗಿಗಳು ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯ ಬುದ್ಧಿಜವರ ಶ್ರೀಚರಣಗಳಿಗೆ ಭಕ್ತಿಯಿಂದ ನಮಿಸಿ ಶ್ರದ್ಧೆಯಿಂದ ಸತ್ಸಂಗಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಮಸ್ಕಾರ. ಸತ್ಯರ ನುಡಿತೀರ್ಥ ನಿತ್ಯರ ನಡೆತೀರ್ಥ ಉತ್ತಮರ ಸಂಗವದು ತೀರ್ಥ ಹರಿವ ನೀರೆತ್ತಣದು ತೀರ್ಥ ಸರ್ವಜ್ಞ. ಕನ್ನಡ ನಾಡಿನಲ್ಲಿ ಆಗಿ ಹೋದಂತಹ ಒಬ್ಬ ಶ್ರೇಷ್ಠ ಅನುಭಾವಿ ಸರ್ವಜ್ಞ. ಆತ ಒಂದು ವಚನವನ್ನ ಹೇಳ್ತಾನೆ, ತ್ರಿಪದಿ. ಸತ್ಯರ ನುಡಿ ತೀರ್ಥ. ತೀರ್ಥ ಅಂತ ಕರಿತೀವಲ್ಲ, ನಿಜವಾಗಿಯೂ ತೀರ್ಥ ಅಂದ್ರೆ ಯಾವುದು? ತೀರ್ಥ ಅಂದ್ರೆ ಯಾವುದು ಅತ್ಯಂತ ಪರಿಶುದ್ಧವಾಗಿದೆಯೋ, ಯಾವುದು ಹೊಲಸ ಆಗಿಲ್ಲವೋ ಅದಕ್ಕ ತೀರ್ಥ ಅಂತ ಕರೀತಾರೆ. ಸತ್ಯರ ನುಡಿ ತೀರ್ಥ. ಯಾವಾಗಲೂ ಯಾರು ಸತ್ಯವನ್ನ ಮಾತನಾಡ್ತಾ ಇರ್ತಾರಲ್ಲ ಅಂಥವರ ನುಡಿಯೇ ಒಂದು ತೀರ್ಥ. ಮಹಾತ್ಮರ ನುಡಿನ ಒಂದು ತೀರ್ಥ. ಅವರ ಮಾತುಗಳನ್ನ ಕೇಳಿದಿವಿ ಅಂದ್ರ ಕೇಳುವಾಗಲೇ ನಮ್ಮ ಮನಸ್ಸಿನಲ್ಲಿರುವಂತಹ ಮಾಲಿನ್ಯ ತೊಳೆದು ಹೋಗ್ತದ, ನಾವು ಶುದ್ಧ ಆಗುತ್ತೀವಿ. ಆದ್ದರಿಂದ ಅವರ ನುಡಿ ತೀರ್ಥ. ಅವರ ನುಡಿಗಳಲ್ಲಿ ಏನಿರ್ತದ ಅಂದ್ರ ಸತ್ಯ ಇರ್ತದ.
ಸತ್ಯ ಅಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ. ದೇವರು ಅಂದ್ರನ ಸತ್ಯ, ಸತ್ಯ ಅಂದ್ರನ ದೇವರು. ಇಡೀ ವಿಶ್ವವೆಲ್ಲವೂ ಸತ್ಯದ ಮೇಲೆ ನಿಂತಿದೆ. ಸರ್ವಂ ಸತ್ಯೇ ಪ್ರತಿಷ್ಠಿತಂ, ಸತ್ಯದ ಮೇಲೆ ಸಮಸ್ತ ಜಗತ್ತು ನಿಂತಿದೆ. ಆದ್ದರಿಂದ ಸತ್ಯವಚನವನ್ನ ಮಾತನಾಡಿದೀವಿ ಅಂದ್ರೆ ನಾವು ಪರಮಾತ್ಮನ ಪೂಜೆ ಮಾಡಿದಂತೆ. ಅದರಷ್ಟು ದೊಡ್ಡ ಪೂಜೆ ಇನ್ಯಾವುದಿಲ್ಲ. ಎಲ್ಲ ಮಾಡುವುದು ಯಾವುದಕ್ಕಾಗಿ ಅಂದ್ರೆ ಸತ್ಯ ಮಾತನಾಡುವುದಕ್ಕಾಗಿ, ಸತ್ಯದಂತೆ ಬದುಕುವುದಕ್ಕಾಗಿ. ನಮ್ಮ ಜೀವನ ಇದು ದಿವ್ಯ ಜೀವನ ಆಗಬೇಕು. ಈ ಜೀವನ ದೇವ ಜೀವನ ಆಗಬೇಕು. ಈ ಜೀವನ ತಪಸ್ಸಿನಿಂದ ಕಾಂತಿಮಯವಾಗಬೇಕಾದ್ರೆ ಸತ್ಯ ಅತ್ಯಂತ ಅವಶ್ಯ. ಸತ್ಯರ ನುಡಿ ತೀರ್ಥ, ಅವರು ಮಾತನಾಡಿದರು ಅಂದ್ರೆ ಸಾಕು. ಭಗವಾನ್ ಬುದ್ಧ ಮಾತನಾಡಿದ, ಆತನ ಮಾತಿನಲ್ಲಿ ಒಂದೂ ಸುಳ್ಳಿರಲಿಲ್ಲ. ಹೀಗಾಗಿ ಸಹಸ್ರಾರು ವರ್ಷಗಳು ಕಳೆದು ಹೋದರೂ ಕೂಡ ಅವನ ಮಾತುಗಳು ಮರೆಯಾಗಿ ಹೋಗಿಲ್ಲ. ಆ ಮಾತುಗಳು ಹಳಿವಾಗಿಲ್ಲ. ಆ ಮಾತುಗಳು ಯಾರಿಗೂ ಬೇಡ ಅಂತೇಳಿ ಅನಿಸಿಲ್ಲ. ಕೇಳಿದಷ್ಟು ಕೂಡ ಅವುಗಳಲ್ಲಿ ಮನುಷ್ಯನ ಮನಸ್ಸು ಮುಳುಗುತ್ತದನೇ ಹೊರತು ಬೇಡ ಅಂತ ಅನಿಸುವುದಿಲ್ಲ. ಬಸವಣ್ಣನವರು 900 ವರ್ಷಗಳ ಹಿಂದೆ ಆಗಿ ಹೋದ್ರು. ಅವರೊಂದಿಗೆ ಎಲ್ಲಾ ಶರಣರಾಗಿ ಹೋದ್ರು. ಅವರಾಡಿದಂಥ ಮಾತುಗಳು ಕೂಡ ಅವು ಎಲ್ಲರಿಗೂ ಬೇಕು ಅಂತ ಅನಿಸ್ತವ, ಕೇಳಬೇಕು ಅಂತ ಅನಿಸ್ತದ. ಯಾಕೆ ಅಂದ್ರೆ ಅವು ತೀರ್ಥ. ಮಹರ್ಷಿಗಳ ಉಪನಿಷತ್ ಮಂತ್ರಗಳು, ವೇದ ಮಂತ್ರಗಳು ಅವು ಕೂಡ ತೀರ್ಥ. ಅವುಗಳನ್ನ ಕೇಳಿದ್ರನ ಸಾಕು, ನಮ್ಮ ಜನ್ಮ ಪಾವನವಾಗುತ್ತದೆ, ನಮ್ಮ ಇಡೀ ಜೀವನ ಪವಿತ್ರವಾಗುತ್ತದೆ. ಸತ್ಯರ ನುಡಿ ತೀರ್ಥ, ನಿತ್ಯರ ನಡೆ ತೀರ್ಥ. ನಿತ್ಯರು ಅಂದ್ರ ಹಿಂದೆ ಇದ್ದ ನಾಳೆ ಇಲ್ಲದಾಗುವಂಥವ್ರು ನಿತ್ಯರಲ್ಲ. ಯಾವಾತನು ಆತ್ಮಾನುಭೂತಿಯನ್ನ ಹೊಂದಿರುವನೋ ಅಂಥ ಮಹಾತ್ಮ ಮಾತ್ರ ನಿತ್ಯ ಅಂತ ಕರೀತಾರೆ ಅವರಿಗೆ. ಯಾವಾಗಲೂ ಈ ಲೋಕದ ಜನ ಅವರನ್ನ ನೆನೆಸಬೇಕು. ಅವರು ಇಲ್ಲ ಅಂತ ಅನಿಸಬಾರದು ಯಾರಿಗೂ. ಅಂತಹ ಒಂದು ಶುದ್ಧ ಜ್ಞಾನದ, ಶುದ್ಧ ಅರಿವಿನ ಅನುಭವದ ಎತ್ತರಕ್ಕೆ ಯಾರು ಏರಿರುವರೋ ಅವರಿಗೆ ನಿತ್ಯರು ಅಂತ ಕರೀತಾರೆ ಮಹಾತ್ಮರು. ಬರೀ ಹೇಳುವುದಿಲ್ಲ ಮಹಾತ್ಮರು, ಅದರಂತೆ ನಡೆದು ತೋರಿಸ್ತಾರೆ. ಗಿಡ ಕಡಿಬೇಡ ಅಂತ ಹೇಳುವುದು ಬೇರೆ, ಹಂಗ ಬದುಕುವುದು ಬೇರೆ. ಹೇಳಲಿಕ್ಕೆ ಎಲ್ಲರೂ ಹೇಳ್ತಾರೆ, ಆದ್ರೆ ಆಚರಿಸಿ ತೋರಿಸಲಿಕ್ಕೆ ಮಾತ್ರ ಮಹಾತ್ಮರೇ ಬೇಕು. ನಿತ್ಯರ ನಡೆತೀರ್ಥ, ಉತ್ತಮರ ಸಂಗವರು ತೀರ್ಥ. ಉತ್ತಮರು ಅಂದ್ರೆ ಸಜ್ಜನರು, ಒಳ್ಳೆ ಜನ, ಸಂಸ್ಕಾರವಂತ ಜನ. ಊರೊಳಗ ಸಂಸ್ಕಾರವಂತ ಜನ ಇರಬೇಕು ಅಂದ್ರ ಆ ಊರಿಗೆ ಒಂದು ಕಿಮ್ಮತ್. ಸಂಸ್ಕಾರವಂತ ಜನ ಇಲ್ಲ, ತಮ್ಮ ಮನಸ್ಸಿಗೆ ಬಂದಂತೆ ವರ್ತನ ಮಾಡುವಂತಹ ಜನ, ಹಿಂಸಾ ಮಾಡುವಂತಹ ಜನ, ಮಾಂಸಾಹಾರಿಗಳಂತಹ ಜನ ಇಡೀ ಊರು ತುಂಬಿಕೊಂಡಿದ್ರು ಅಂದ್ರೆ ಅದೆಂತ ಊರದು?
ಅದೊಂದು ಸ್ಮಶಾನ, ಅದೊಂದು ಸುಡಗಾಡಿದ್ದಂತೆ. ಕಾಡಿಗೆ ಮತ್ತು ಊರಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಆದ್ರೆ 4 ಜನ ಊರಿನಲ್ಲಿ ಒಳ್ಳೆಯವರಿರಲಿ, ಅವರ ಹತ್ತಿರ ಇರಬೇಕು. ಅವರ ಹತ್ತಿರ 4 ಕ್ಷಣ ಕಳೆದಿವೆ ಅಂದ್ರೆ ಅವಾಗಲೂ ನಮ್ಮ ಮನಸ್ಸು ಸ್ವಚ್ಛ ಆಗ್ತದ. ಅವರಿಗೆ ಉತ್ತಮರು ಅಂತ ಕರೀತಾರೆ. ಉತ್ತಮರ ಸಂಗವದು ತೀರ್ಥ. ಮನುಷ್ಯ ಪ್ರತಿ ದಿವಸದಿಂದ ದಿವಸಕ್ಕ ಉತ್ತಮನಾಕೋತ ಹೋಗ್ಬೇಕು. ಆದ್ರ ಲೋಕದ ರೀತಿಯಲ್ಲಿ ದಿವಸದಿಂದ ದಿವಸಕ್ಕೆ ಹೊಲಸಾಕೋತ ಹೋಗ್ತಾನ ಮನುಷ್ಯ ದುರ್ಜನರ ಸಂಘದಿಂದ. ಸಜ್ಜನರ ಸಂಘ ಮಾಡಿದ ಅಂದ್ರೆ ದಿನದಿಂದ ದಿನಕ್ಕೆ ಸ್ವಚ್ಛ ಹಾಕೋತ ಹೋಗ್ತಾನ. ಸಜ್ಜನರ ಸಂಘದಿಂದ ಮನಸ್ಸು ಸ್ವಚ್ಛ ಆಗುತ್ತದ, ದುರ್ಜನರ ಸಂಘದಿಂದ ಮನಸ್ಸು ಹೊಲಸಾಗುತ್ತದೆ. ಹೀಗಾಗಿ ಉತ್ತಮರ ಸಂಘವದು ತೀರ್ಥ, ಹರಿವ ನೀರೆತ್ತನದು ತೀರ್ಥ ಸರ್ವಜ್ಞ. ನಾವು ಬರೀ ಗಂಗಾ ನದಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಹೋಗ್ತದಂತ ಹೇಳ್ತೀವಲ್ಲ, ಅದು ಅಲ್ಲ. ನಿಜವಾಗಿಯೂ ನಿನ್ನ ಮನಸ್ಸಿನ ಪಾಪ ಹೋಗಬೇಕಾದ್ರ ಮಹಾತ್ಮರ ಮಾತುಗಳನ್ನ ಕೇಳು, ಅಲ್ಲಿ ಮನಸ್ಸು ಸ್ವಚ್ಛ ಆಗುತ್ತೆ. ಮಹಾತ್ಮರ ದರ್ಶನವನ್ನ ಮಾಡು, ಅವರ ನಡೆಯನ್ನ ನೋಡು, ಅವರ ಚರಿತ್ರವನ್ನ ನೋಡು. ಆವಾಗ ನಿನ್ನ ಮನಸ್ಸಿನ ಪಾಪ ಕಲ್ಮಶ ತೊಳೆದುಕೊಂಡು ಹೋಗ್ತದೆ. ಸಜ್ಜನರ ಸಂಘವನ್ನ ಮಾಡು, ಆವಾಗಲೂ ಕೂಡ ನಿನ್ನ ಜೀವನ ಪವಿತ್ರವಾಗೋತ ಹೋಗ್ತದೆ. ಬರೀ ನದಿಯಾಗ ಮುಳುಗಿದ್ರ, ಬಾವಿಯಲ್ಲಿ ಮುಳುಗಿದ್ರ, ತೀರ್ಥಕ್ಷೇತ್ರಗಳಿಗೆ ಹೋದ್ರ ಪಾಪ ಹೋಗುವುದಿಲ್ಲ. ಅಲ್ಲಿ ಒಂದು ಸ್ವಲ್ಪ ಹೋಗಬಹುದು. ನಿಜವಾದ ಶುದ್ಧಿ ನಮ್ಮದಾಗಬೇಕಾದ್ರೆ ಮಹಾತ್ಮರ ಸಂಘದಿಂದ ಮಾತ್ರ ಸಾಧ್ಯ. ಅಂಥ ಮಹಾತ್ಮರು ಮಹರ್ಷಿಗಳು, ಶ್ರೇಷ್ಠ ತಪಸ್ವಿಗಳು. ಋತದರ್ಶನ ಋಷಯ. ಯಾವ ವ್ಯಕ್ತಿಗೆ, ಯಾರಿಗೆ ಸತ್ಯದ ಸಾಕ್ಷಾತ್ಕಾರವಾಗಿದೆಯೋ ಅವರೇ ಋಷಿಗಳು. ಋಷಿ ಅನ್ನುವಂಥ ಈ ಶಬ್ದ, ಈ ಒಂದು ಪದವಿಯನ್ನು ಪಡೆಯುವುದು ಜಗತ್ತಿನಲ್ಲಿ ಅತ್ಯಂತ ದುರ್ಲಭ, ಅತ್ಯಂತ ಕಠಿಣ. ಒಬ್ಬ ಶ್ರೀಮಂತ ಅನ್ಸ್ಕೋಬೇಕಾದ್ರ 1 ಕೋಟಿ ರೂಪಾಯಿ ಗಳಿಸಿದ್ರೆ ಅವನಿಗೆ ಶ್ರೀಮಂತ ಅಂತ ಕರೀತಾರೆ. 100 ಎಕರೆ ಹೊಲ ಗಳಿಸಿದ ಅಂದ್ರೆ ಅವನಿಗೆ ಜಮೀನ್ದಾರ ಅಂತ ಕರೀತಾರ. 1 ಡಿಗ್ರಿ ದೊಡ್ಡ PhD ಪದವಿಯನ್ನು ಪಡೆದ, ಡಾಕ್ಟರೇಟ್ ಮಾಡಿದ ಅಂದ್ರೆ ಅವನಿಗೆ ವಿದ್ಯಾವಂತ ಅಂತ ಪದವಿಯನ್ನು ಕೊಡ್ತಾರೆ, ಪಂಡಿತ ಅಂತ ಕೊಡ್ತಾರೆ ಅವನಿಗೆ ಪದವಿಯನ್ನು. 4 ಕವನಗಳನ್ನ ಬರೆದ ಅಂದ್ರೆ ಅವನಿಗೆ ಕವಿ ಅಂತ ಕರೀತಾರೆ. 1-2 ಮೂರ್ತಿಗಳನ್ನ ಕೆತ್ತಿದ ಅಂದ್ರೆ ಅವನಿಗೆ ಶಿಲ್ಪಿ ಅಂತ ಕರೀತಾರೆ. ಆದರೆ ಋಷಿ ಅನಿಸ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟದ. ಇದೆಲ್ಲ ಅನಿಸ್ಕೊಳ್ಳೋದು ಸುಲಭದ. ಯಾಕಂದ್ರೆ ಊರಾಗ ಶ್ರೀಮಂತರು ಸಾಕಷ್ಟು ಜನ ಇರ್ತಾರೆ, ವಿದ್ಯಾವಂತರು ಸಾಕಷ್ಟು ಜನ ಇರ್ತಾರೆ. ವಿಶ್ವದಲ್ಲಿ ವಿದ್ಯಾವಂತರಿಗೆ ಕೊರತೆ ಇಲ್ಲ, ಶ್ರೀಮಂತರಿಗೆ ಕೊರತೆ ಇಲ್ಲ, ಶಕ್ತಿವಂತರಿಗೆ ಕೊರತೆ ಇಲ್ಲ, ಕವಿಗಳಿಗೆ ಕೊರತೆ ಇಲ್ಲ. ಅನೇಕ ಕುಶಲ ಕರ್ಮಗಳನ್ನು ಮಾಡುವಂಥವರಿಗೂ ಕೊರತೆ ಇಲ್ಲ. ಕೊರತೆ ಇದ್ದದ್ದು ಎಲ್ಲಿ ಅಂದ್ರ ಋಷಿ ಅನ್ನುವಂತಹ ಮಹಾತ್ಮರು ಸಿಗುವುದು ಮಾತ್ರ ಅಪರೂಪ ಈ ಜಗತ್ತಿನಲ್ಲಿ. ಮಹತ್ ಸಂಗಸ್ತು ದುರ್ಲಭ ಅಂತ ಹೇಳ್ತಾರೆ ಅವರು. ಮಹಾತ್ಮರು ಸಿಗುವುದೇ ಜಗತ್ತಿನಲ್ಲಿ ದುರ್ಲಭ. ಆದ ಯಾರು ಹುಟ್ಟಿನಿಂದ ದೇಹ ಬಿಡುವವರೆಗೆ ತಮ್ಮ ಇಡೀ ಜೀವನವನ್ನ ಸತ್ಯದಿಂದ ಕಳೀತಾರಲ್ಲ, ಅಂತ ಮಹಾತ್ಮರು ಸಿಗುವುದು ಬಹಳ ದುರ್ಲಭ. ಇಡೀ ದೇಶವನ್ನು ಹುಡುಕಾಡಿದ್ರೆ 4-6 ಜನ ಸಿಕ್ಕಾರಷ್ಟೇ. ಇಡೀ ಜಗತ್ತಿನಲ್ಲಿ 7-8 ಜನ ಸಿಗಬಹುದು. ಮಹಾತ್ಮರು ಸಿಗುವುದು ಬಹಳ ದುರ್ಲಭ. ಅದ ಮಹಾತ್ಮರ ವೇಷ ಹಾಕಿದಂಥವರು ಸಿಗಬಹುದು, ಆದ್ರೆ ಮಹಾತ್ಮರು ಸಿಗುವುದು ದುರ್ಲಭ. ಅದ
ಋಷಿಗಳು ಸಿಗುವುದು ದುರ್ಲಭ ಆದ, ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು ಸಿಗಬೇಕಲ್ಲ. ಋತದರ್ಶಿನ ಋಷಯ, ಋಷಿಗಳು ಅಂದ್ರೆ ಎಂದೂ ಸುಳ್ಳು ಮಾತನಾಡ್ತಕ್ಕಂಥವರಲ್ಲ, ಎಂದೂ ಯಾರಿಗೂ ಕೆಟ್ಟದ್ದಾಗಲಿ ಅಂತ ಬಯಸುವಂಥವರಲ್ಲ, ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಯಾವ ಮನುಷ್ಯನ ಮನಸ್ಸು ವಿಶಾಲವಾಗಿರ್ತದನೋ ಅಂಥವನೇ ಒಬ್ಬ ಋಷಿ ಆಗ್ತಾನೆ. ನಾವು ಋಷಿ ಆಗಬಹುದು, ಆದರೆ ಎಲ್ಲವನ್ನು ತ್ಯಾಗ ಮಾಡಬೇಕಾಗ್ತದೆ. ಯಾವುದು ಅಂದ್ರೆ ಯಾವುದೂ ಇರಬಾರದು. ಅಹಂಕಾರ, ಮಮಕಾರ, ಕಾಮ, ಕ್ರೋಧಾದಿಗಳನ್ನೆಲ್ಲ ಬಿಡಬೇಕು. ಹೊರಗಿನ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಡಬೇಕು. ಕೇವಲ ಆತ್ಮಚಿಂತನದಲ್ಲಿ ಯಾವ ಮನುಷ್ಯ ಮುಳುಗ್ತಾನಲ್ಲ ಅವ ಮಾತ್ರ ಋಷಿ ಆಗ್ತಾನೆ. ವಿಶ್ವ ಹೇಗದ ಅಂದ್ರ ರಹಸ್ಯ ಪೂರ್ಣ, ಜಗತ್ ಹೆಂಗದ ಅಂದ್ರ ರಹಸ್ಯ ಪೂರ್ಣ ಅದ, ಏನು ಗೊತ್ತಾಗುವುದಿಲ್ಲ ನಮಗೆ. 100 ವರ್ಷ ಬದುಕ್ತೀವಿ, ಈ ಜಗತ್ತು ಎಷ್ಟು ತಿಳ್ಕೊತೀವಿ ಅನ್ನೋದು ಮುಖ್ಯ. ಎಷ್ಟು ತಿಳ್ಕೊತೀವಿ ನಾವು ಈ ಜಗತ್ತನ್ನ? ಜಗತ್ತು ಅಂದ್ರೆ ಇದು ಸಮಗ್ರವಾದಂತಹ ಒಂದು ವಿಶ್ವವಿದ್ಯಾಲಯ. ಇಲ್ಲಿ ಈ ಜ್ಞಾನ ಇಲ್ಲ ಅಂತಿಲ್ಲ, ಎಲ್ಲಾ ರೀತಿಯಾದಂತಹ ಎಲ್ಲಾ ಮುಖದ ಎಲ್ಲಾ ಕ್ಷೇತ್ರಗಳ ಜ್ಞಾನ ಅದ. ಆದ್ರೆ ಮನುಷ್ಯ ಇದನ್ನ ಎಷ್ಟು ತಿಳ್ಕೊತಾನಲ್ಲ ಅಷ್ಟವ ಸುಖಿ ಆಗ್ತಾನೆ. ಆದ್ರೆ ನಮಗ ಈ ವಿಶ್ವವನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇರಲಾರದಕ್ಕೆ ನಾವು ಅಜ್ಞಾನದಲ್ಲಿ ಕಾಲ ಕಳೀತೀವಿ. ಯಾವ ಮನುಷ್ಯ ತನ್ನಲ್ಲಿರುವಂಥ ಎಲ್ಲವನ್ನೂ ಶಾಂತಗೊಳಿಸಿ ತನ್ನ ಅಹಂಕಾರವನ್ನ ಪೂರ್ಣ ಶೂನ್ಯವನ್ನಾಗಿ ಮಾಡಿ ಯಾವ ಮನುಷ್ಯ ಧ್ಯಾನಸ್ಥನಾದನೋ ಅವನಿಗೆ ಇಡೀ ವಿಶ್ವದ ಜ್ಞಾನವೇ ಅವನತ್ತ ಹರಿದು ಬಂತು. ಆತನೇ ಒಬ್ಬ ಋಷಿಯಾದ. ಅವನ ಮುಖದಿಂದಲೇ ವೇದ, ಉಪನಿಷತ್ತುಗಳು, ಶಾಸ್ತ್ರಗಳು ಹೊರಗೆ ಬಂದು, ಏನು ಮೊಟ್ಟ ಮೊದಲಿದ್ದಂತ ಋಷಿಗಳಿಗೆ ಯಾರೋ ಹೇಳಿದ್ರು ಅಂತಲ್ಲ, ಪುಸ್ತಕಗಳು ಗ್ರಂಥಗಳೆಲ್ಲ ಎಲ್ಲಿಂದ ಬಂದು ಯಾವಾಗ ನಮ್ಮ ತಲೆಯೊಳಗಿರುವಂಥದ್ದು ಎಲ್ಲವನ್ನೂ ಶೂನ್ಯ ಮಾಡಿ ಕುಂತಾಗ ವಿಶ್ವದಲ್ಲಿರುವ ಜ್ಞಾನ ತಾನೇ ತಾನಾಗಿ ನಮಗೆ ಬೆಳೀತದೆ. ವಿಜ್ಞಾನಿಗಳು ಅಷ್ಟೇ, ಅವರು ಕೂಡ ಪೂರ್ಣ ಒಂದು ವಿಶ್ವದ ಒಂದು ಸಂಶೋಧನೆ ಮಾಡಬೇಕಾದ್ರೆ, ಒಂದು ವಸ್ತುವಿನ ಸಂಶೋಧನೆ ಮಾಡಬೇಕಾದ್ರೆ ತಮ್ಮಲ್ಲಿರುವುದು ಎಲ್ಲವನ್ನ ಮರೆತು, ಇಡೀ ಜಗತ್ತನ್ನ ಮರೆತು ಅದೇ ಒಂದು ವಸ್ತುವಿನ ಕುರಿತಾಗಿ ತನ್ಮಯತಾ ದೃಷ್ಟಿಯಿಂದ ತಮ್ಮ ಸಂಪೂರ್ಣ ಬುದ್ಧಿಶಕ್ತಿಯನ್ನು ಬಳಸಿ ಅದರಲ್ಲಿ ಚಿಂತನೆಗೆ ತೊಡಗಿದಾಗ ಅವರಿಗೆ ಆ ವಸ್ತುವಿನ ಸಾಕ್ಷಾತ್ಕಾರ ಆಗ್ತದೆ, ಆ ವಸ್ತುವಿನ ವಿಶೇಷ ಜ್ಞಾನ ಆಗುತ್ತದೆ. ಸಾಮಾನ್ಯರು ಹೇಗೆ ಜೀವನ ಕಳೀತಾರಂದ್ರ ಬರೀ ಊಟ, ನಿದ್ರೆ, ಕೆಲಸ, ಸಾಮಾನ್ಯ ವ್ಯವಹಾರ ಮಾಡುವುದಕ್ಕಾಗಿ ಜೀವನ ಕಳೀತಾರ. ಹಿಂಗಾಗಿ ಇವರಿಗೆ ವಿಶ್ವ ಅಂದ್ರೆ ಏನು ಗೊತ್ತಾಗುವುದಿಲ್ಲ. ಇಲ್ಲಿಯೇ ಇಡೀ ಸಮಗ್ರ ಜ್ಞಾನವೇ ಇಡೀ ಜಗತ್ತಿನಲ್ಲಿ ಅಡಗಿದ್ರು ಕೂಡ ನಮಗೇನು ಗೊತ್ತಾಗುವುದಿಲ್ಲ. ಎಂದ ಬೀಜವಾಗಿದ್ದಂಥದ್ದು ನಾಳೆ ಮೊಳಕೆ ಹಾಕೊಡಿತ್ತು, ಅದೇ ನಮಗೆ ಗೊತ್ತಾಗ್ತದೆ. ಯಾವ ಕಾರಣದಿಂದ ಅದು ಮೊಳಕೆ ಕೊಡಿತ್ತು? ಭೂಮಿ ಬಿದ್ದಾಗಲೇ ಅದು ಮೊಳಕೆ ಹಾಕೊಡಿತ್ತು. ಮೊಳಕೆ ಹೊಡಿಬೇಕಾದ್ರೆ ಅದರಲ್ಲಿ ಏನೇನಾದರೂ ಬದಲಾವಣೆಗಳು ಬೀಜದಲ್ಲಿ. ಮತ್ತೆ ಮೊಳಕೆ ಹೊಡೆದ ಅಷ್ಟಕ್ಕೆ ಕೂಡಲಿಲ್ಲ, ಅದು ಮರುದಿವಸ 2 ಎಲೆ ಬಿಟ್ಟಿತ್ತು. ಆ ಎಲೆ ಎಲ್ಲಿಂದ ಬಂದು, ಯಾಕೆ ಬಂದು, ಎಲೆಗಳ ಹಂಗ ಯಾಕೆ ಬಂದು, ಅಲ್ಲಿಂದ ಹಾಗ ಬೆಳ್ಕೋತ ಹೋಗಿ ಮುಂದೆ ಕಾಯಿ ಆಯ್ತು, ಹಣ್ಣಾಯ್ತು, ಎಲೆಗಳೆಲ್ಲ ಹಣ್ಣಾಗಿ ಉದುರಿ ಹೋದು, ಮತ್ತೆ ಹೊಳ್ಳಿ ಚಿಗುರಿತು. ಹೀಗೆ ಇದು ಯಾಕೆ ಬದಲಾವಣೆ ಆಯಿತು? ಈ ಜಗತ್ತನ್ನ ನೋಡಿ ಯಾವ ಮನುಷ್ಯ ಚಿಂತನೆಗೆ ತೊಡಗುತ್ತಾನಲ್ಲ ಅವನು ವಿಜ್ಞಾನಿ ಆಗ್ತಾನೆ. ನಾವು ಹೊಲ ತುಂಬ ಎಲ್ಲ ಬೆಳೆಯದೆ,
ಬೀಜ ನಾವ ಬಿತ್ತೀವಿ, ಒಂದು ದಿವಸ ಕುಂತು ವಿಚಾರ ಮಾಡುವುದಿಲ್ಲ. ಅದಕ್ಕೆ ನಾವು ವಿಜ್ಞಾನಿಗಳಾಗುವುದಿಲ್ಲ, ತತ್ವಜ್ಞಾನಿಗಳಾಗುವುದಿಲ್ಲ. ವಿಜ್ಞಾನಿಗಳು ಹೀಗೆ ಪ್ರಶ್ನೆ ಮಾಡಿದ್ರ, ತತ್ವಜ್ಞಾನಿಗಳು ಮಹಾತ್ಮರು ಯಾವ ಶಕ್ತಿ ಇದರ ಒಳಗಿರುವುದರಿಂದ ಇಷ್ಟೆಲ್ಲ ಬದಲಾವಣೆ ಆಗುತ್ತದೆ, ಇದು ಯಾವ ಶಕ್ತಿಯ ಆಧಾರದ ಮೇಲೆ ಈ ಒಂದು ಬೀಜ ಬೆಳೆದು ದೊಡ್ಡದಾಗಿ ಮರೆಯಾಗುತ್ತದೆ, ಈ ಬೀಜ ಬರುವುದಕ್ಕಿಂತ ಮೊದಲು ಇದರ ಶಕ್ತಿ ಎಷ್ಟಿತ್ತು, ಇದು ಗಿಡ ಆಗಿ ದೊಡ್ಡದಾಗಿ ಕೊನೆಗೆ ಒಂದು ದಿವಸ ಬಿದ್ದು ಹೋದ ಬಳಿಕ ಇದರ ಶಕ್ತಿ ಎಲ್ಲಿಗೆ ಹೋಗುತ್ತದೆ, ಶಕ್ತಿ ಎಲ್ಲಿಂದ ಬಂತು ಎಲ್ಲಿಗೆ ಹೋಯಿತು, ಅದನ್ನು ಅವರು ವಿಚಾರ ಮಾಡ್ತಾರೆ. ಜಗತ್ತ ಇದು ಎಲ್ಲಿಂದ ಬಂತು, ಕೊನೆಗೆ ಎಲ್ಲಿಗೆ ಹೋಗಿ ಲಯ ಆಗುತ್ತದೆ. ಈ ಮನುಷ್ಯ ಅನ್ನುವಂಥವ ಎಲ್ಲಿಂದ ಬಂದ ಎಲ್ಲಿಗೆ ಹೋಗವದ, ದೇಹ ಹೆಂಗ ಬಂತು ಮುಂದೆ ಎಲ್ಲಿಗೆ ಹೋಗುತ್ತದ, ಏನಾಗುತ್ತದ, ಜೀವ ಅಂದ್ರೆ ಯಾರು, ಇದೆಲ್ಲ ಪ್ರಶ್ನೆಗಳ ಕುರಿತಾಗಿ ಸವಿಸ್ತಾರವಾಗಿ ಚಿಂತನೆ ಮಾಡುವಂತಹ ಮನುಷ್ಯನೇ ಒಬ್ಬ ಮಹರ್ಷಿ ಆಗುತ್ತಾನೆ. ಹುಟ್ಟು ಯಾರಿಗೆ, ಸಾವು ಯಾರಿಗೆ, ತಂದೆ ಅಂದ್ರೆ ಯಾರು, ತಾಯಿ ಯಾರು, ಕಸ್ತುಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಮ ಅಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಶಂಕರಾಚಾರ್ಯರು ಹೇಳ್ತಾರೆ ಈ ಮಾತನ್ನು. ನಿಜವಾಗಿಯೂ ನಿನಗೆ ತಂದೆ ಯಾರು ವಿಚಾರ ಮಾಡುವ ಕ್ಷಣ, ನೀನು ಅಂತೇಳಿ ನದಿಯಲ್ಲ, ಅದಕ್ಕೆ ತಂದೆ ಯಾರದಾರ, ಶರೀರಕ್ಕೆ ತಂದೆ ಇರಬಹುದು, ಶರೀರಕ್ಕೆ ತಾಯಿ ಇರಬಹುದು, ಆದ್ರೆ ಒಳಗಿರುವಂತಹ ಆತ್ಮಜ್ಯೋತಿಗೆ ಯಾವ ತಂದೆ, ಯಾವ ತಾಯಿ, ಯಾವ ಬಂಧು, ಯಾವ ಬಳಗ. ಅವೇನ ಭೈರವಾಡಿಗೆ ಅವನು ಅಲ್ಲ, ಅವೇನ ಆತ್ಮ ವಿಜಯಪುರದವನು ಅಲ್ಲ, ಈ ದೇಶದವನು ಅಲ್ಲ, ಈ ಭೂಮಿಯವನು ಅಲ್ಲ, ಅವನು ಮಣ್ಣಿನವನು ಅಲ್ಲ, ನೀರಿನವನು ಅಲ್ಲ, ಬೆಂಕಿಯವನು ಅಲ್ಲ, ಏನೂ ಅಲ್ಲ. ಅವ ಯಾರು? ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಈಗ ಯಾವಾತ ವಿಚಾರ ಮಾಡಿ ಜಗತ್ತು ಅಂದ್ರೆ ಇದೊಂದು ಕನಸಿದ್ದಂಗ ಅಂತ ಯಾವ ಮನುಷ್ಯ ವಿಚಾರ ಮಾಡಿ ಜಗತ್ತಿನ ಭ್ರಾಂತಿಯನ್ನು ಕಳೆದುಕೊಳ್ತಾನಲ್ಲ, ಅವನಿಗೆ ಸತ್ಯ ಸಾಕ್ಷಾತ್ಕಾರವಾಗುತ್ತದೆ. ಆತ ಮನುಕುಲದ ಭಗವಂತ ಅಂತ ಕರೆಸಿಕೊಳ್ತಾನೆ. ಅಂತ ಪರಮಾತ್ಮನ ಸ್ವರೂಪರಾದಂಥವರು ಮಹರ್ಷಿಗಳು. ಅವರಲ್ಲಿ ಸತ್ಯಕಾಮ ಜಾಬಾಲ ಅನ್ನುವಂತಹ ಒಬ್ಬ ಮಹರ್ಷಿ, ಅವನ ಹೆಸರು ಸತ್ಯಕಾಮ, ಸುಳ್ಳು ಹೇಳುವಂಥವನಲ್ಲ. ಗುರುಕುಲಕ್ಕೆ 8 ವರ್ಷ ಆದ ಬಳಿಕ ಕಲೀಲಿಕ್ಕೆ ಅಂತ ಗುರುಗಳ ಹತ್ತಿರ ಹೋದಾಗ ಗುರುಗಳು ಯಾರು, ನಿನ್ನ ತಂದೆ ಹೆಸರೇನು ಅಂತ ಕೇಳಿದ್ರು. ಅವ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಹೋಗಿ ನಿಮ್ಮ ತಾಯಿಯನ್ನು ಕೇಳ್ಕೊಂಡ ಬಾ ಅಂತ ಹೇಳಿದ್ರು ಗುರುಗಳು. ಹೋಗಿ ತಾಯಿಯನ್ನ ಕೇಳಿದ. ತಾಯಿ ಹೇಳಿದ್ಲು, ನೋಡಪ್ಪ, ನಾನು ಹೀಗೆ ಸೇವೆ ಮಾಡ್ಕೊತಿರುವಾಗ ಹುಟ್ಟಿದೆ ನೀನು, ನಿನ್ನ ತಂದೆ ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ಲು. ಇದನ್ನ ಹೋಗಿ ಋಷಿಗಳ ಮುಂದೆ ಹಂಗ ಹೇಳಿದವ, ನನ್ನ ತಂದೆ ಹೆಸರು ಗೊತ್ತಿಲ್ಲ. ಅವಾಗ ಋಷಿಗಳು ಅವನಿಗೆ ಒಂದು ಹೆಸರು ಕೊಟ್ಟರು. ಜನ್ಮ ವೃತ್ತಾಂತವನ್ನು ಕೂಡ ಒಂದಿಷ್ಟು ಮುಚ್ಚಿಡಲಾರದೆ ಇವ ಹೇಳ್ತಾನಂದ ಬಳಿಕ ಇವ ಸತ್ಯಕಾಮ, ಸತ್ಯವನ್ನು ಪ್ರೀತಿಸುವಂಥವ ಅಂತ ಅವನಿಗೆ ಸತ್ಯಕಾಮ ಜಾಬಾಲ ಅಂತ ಹೆಸರು ಕೊಟ್ಟರು. ಸಾಮಾನ್ಯವಾಗಿ ಅಪಮಾನದ ಪ್ರಸಂಗ ಇದ್ದಾಗ ಏನಾದರೂ ನಮಗೆ ಮಾನಹಾನಿ ಆಗುತ್ತಿತ್ತು ಅಂದ್ರೆ ಸುಳ್ಳು ಹೇಳ್ತೀವಿ ನಾವು. ಆದರೆ ಋಷಿಗಳ ಹಾಗಲ್ಲ. ವ್ಯಾಸ ಮಹರ್ಷಿಯು ಹಾಗೆ. ತಾನು ಯಾರು ಅಂದ್ರೆ ಒಬ್ಬ ಮತ್ಸ್ಯಗಂಧಿಯ ಮಗ ಅಂತ ತಮ್ಮ ಚರಿತ್ರೆಯನ್ನು ತಾವೇ ಬರ್ಕೊಂಡ್ರು. ಆದ್ದರಿಂದ ಅವರಿಗೆ ಭಗವಾನ್ ವೇದವ್ಯಾಸ ಅಂತ ಕರೆದರು. ಯಾಕೆ?
ಏನು ಮುಚ್ಚುಮರೆ ಏನು ಇಲ್ಲ, ಎಲ್ಲವನ್ನ ತೆರೆದಿಟ್ಟಂಥವರೇ ಮಹರ್ಷಿಗಳು. ಆಗ ಸತ್ಯಕಾಮ ಜಾಬಾಲ ಋಷಿಗಳ ಹತ್ತಿರ, ಗುರುಗಳ ಹತ್ತಿರ ಇದ್ದ. ಅವಾಗ ಋಷಿಗಳು ಅವನಿಗೆ ಹೇಳಿದರು, ನೋಡಪ್ಪ, ಆಶ್ರಮದಲ್ಲಿ ಇರ್ತೀಯ ಅಂದ ಬಳಿಕ ಸೇವಾ ಮಾಡಬೇಕು. 400 ಆಕಳಗಳದಾವ. ಈ 400 ಆಕಳಗಳ ಎಂದ 1000 ಆಕಳಾಗುತ್ತಾವಲ್ಲ, ಅಂದ ನನ್ನ ಹತ್ತಿರ ಬಾ, ನಿನಗೆ ಬ್ರಹ್ಮ ವಿದ್ಯಾ ಹೇಳ್ತಾನು ಅಂತ ಹೇಳಿದರು. ಈಗಿನ ಹುಡುಗರಿಗೆ ಏನ್ ಮಾಡ್ತಾರ, ಮನೆಯಲ್ಲಿ ಇವರ ಅಡಿಗೆ ತಯಾರು ಮಾಡ್ತಾರ, ಎಲ್ಲ ಇವರ ಬುತ್ತಿ ಕಟ್ಟುತ್ತಾರೆ, ಎಲ್ಲ ಮಾಡಿ ಎಡಗೈಲಿ ಹೋಮ್ವರ್ಕ್ ಸಹಿತ ಮಾಡ್ತಾರ. ಕೆಲವರು ಇಷ್ಟ ಮಾಡಿ ಏನ್ ಮಾಡ್ತಾರ, ಓದ ಶಾಲೆಯವರಿಗೆ ಬಿಟ್ಟು ಬರ್ತಾರ. ಆ ಹುಡುಗ ಏನು ಆಲ್ಸಿ ಹಾಕೋತ ಹೋಗ್ತದದು, ಅದಕ್ಕೆ ಕಲಿಸೋದು ಬಿಟ್ಟು ಇವರೇ ಎಲ್ಲ ಮಾಡ್ತಾರ. ಹಿಂಗೆಲ್ಲ ಮಾಡಿ 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 ಮುಂದೆ ಹುಡುಗ ಏನಾಗ್ತದ, ವಿದ್ಯಾವಂತ ಆಗೋದು ಬಿಟ್ಟು ದಡ್ಡ ಆಗ್ತದ ಹುಡುಗ. ಆದ್ರೆ ಮೊದಲಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಗುರುಕುಲದಲ್ಲಿ ಯಾವುದೇ ಒಬ್ಬ ಶಿಷ್ಯ ಬಂದ ಅಂದ್ರ ಅವನು ಸೇವಾ ಮಾಡಬೇಕು. ಮೊದಲು ಯಾಕೆ ಸೇವಾ ಮಾಡಬೇಕು ಅಂತ ಕೇಳಿದ್ರ, ನಯ ವಿನಯ ಇವುಗಳನ್ನ ಕಲಿತ ಬಳಿಕ ಮುಂದೆ ವಿದ್ಯಾ ಬರ್ತದೆ. ಕೊಡ ಹೋಗಿ ಸಮುದ್ರದ ಹಂತಲೇ ನಿಂತದ ಕೊಡ, ನಾ ಬಾಗುದಿಲ್ಲ ಅಂದ್ರ ಬಾಗುದಿಲ್ಲ. ಸಾಗರನ ಅದ ಮುಂದ ಹೆಂಗ ತುಂಬುದದು. ನಾ ಬಾಗವಲ್ಲ, ಯಾಕಂದ್ರೆ ನನ್ನ ಊರ ಗೌಡದನ್ನು ನಾನು ಬಾಗುವುದಿಲ್ಲ, ಊರ ಕುಲಕರ್ಣಿ ಅದನ್ನು ನಾನು ಬಾಗುವುದಿಲ್ಲ. ಅಂದ್ರೆ ಹೆಂಗ ಸೇವಾ ಮಾಡಿದಂತಹ ಮನುಷ್ಯನಿಗೆ ನಯ ವಿನಯ ಬರ್ತದ, ಅವಾಗ ಅವ ವಿದ್ಯಾ ಸಂಪನ್ನನಾಗ್ತಾನ. ಅದಕ್ಕೆ ಸೇವಾ ಮಾಡಬೇಕು. ಮಠ ಮಂದಿರಗಳಲ್ಲಿಯೂ ಹಾಗೆ ಅದ. ಗುಡಿಗೆ ಹೋಗಿ ಬರೇ ದೂರಿಂದ ಕೈ ಮುಗಿದು ಬಂದ್ರ ಅಲ್ಲ, ಸ್ವಲ್ಪ ಹೋಗಿ ಕಸಾದು ಹೊಡಿಬೇಕು, ಗಿಡಗಳಿದ್ರೆ ನೀರು ಹಾಕಬೇಕು, ಏನಾದ್ರೂ ಸೇವಾ ಮಾಡಬೇಕು. ಅವಾಗ ದೇವರ ಕೃಪಾ ಆಗ್ತದೆ. ಇಲ್ಲಿ ಮಠಕ್ಕೆ ಬಂದ ಬಳಕ ಏನೂ ಸೇವಾ ಮಾಡಲಾರ್ದನ ನೀವು ಆಗ ಪ್ರಸಾದ ತಗೊಂಡು ಹೋದ್ರಿ ಅಂದ್ರೆ ಅದು ಬರೀ ಅನ್ನ ಆಗ್ತದ, ಪ್ರಸಾದ ಆಗುವುದಿಲ್ಲ. ಅದರಿಂದ ನಮ್ಮ ಮನಸ್ಸು ಸ್ವಚ್ಛ ಆಗುವುದಿಲ್ಲ. ಅದಕ್ಕಾಗಿ ಋಷಿಗಳು ಸೇವಾ ಮಾಡು ಅಂತ ಹೇಳಿದ್ರು. ಮನೆಯಲ್ಲಿದ್ರು ಕೂಡ ಮನೆಯಲ್ಲೇ ಸೇವಾ ಮಾಡಬೇಕು, ಮಠಕ್ಕೆ ಬಂದ್ರೆ ಮಠದಲ್ಲಿಯೂ ಸೇವಾ ಮಾಡಬೇಕು, ಊರಲ್ಲಿದ್ರೆ ಊರಿಗಾಗಿ ದುಡಿಬೇಕು. ಅದಕ್ಕೆ ಸೇವಾ ಅಂತ ಕರೀತಾರೆ. ಸೇವಾ ಅಂದ್ರೆ ಅಲ್ಲಿ ಸ್ವಾರ್ಥ ಏನೂ ಇರುವುದಿಲ್ಲ, ನಿಷ್ಕಾಮವಾಗಿ ದುಡಿಯುವುದಕ್ಕೆ ಸೇವಾ ಅಂತ. ಆಗ ಸತ್ಯಕಾಮ 8 ವರ್ಷದ 10 ವರ್ಷದ ಹುಡುಗ, ಅವನಿಗೆ ಗುರುಗಳು ಹೇಳಿದರು, ನೋಡಪ್ಪ, ಇಷ್ಟು 400 ಆಕಳದಾವು, ಇವು ಎಂದ 1000 ಆಗ್ತಾವಲ್ಲ ಅಂದ ಹೊಳ್ಳೆ ಬಾ, ನಿನಗೆ ಬ್ರಹ್ಮ ವಿದ್ಯೆಯನ್ನು ಕೊಡ್ತನು ಅಂತ ಹೇಳಿದ್ರು. ಆಯ್ತು, ಹುಡುಗ ಗುರು ಆಜ್ಞಾ ಅಂದ್ರ ಆಜ್ಞಾ. ಮೊದಲಿನ ಕಾಲಕ್ಕೆ ಗುರುಗಳು ಒಮ್ಮೆ ಹೇಳಿದ್ರು ಅಂದ್ರೆ ಮುಗಿತು, ಹೊಳ್ಳೆ ಪ್ರಶ್ನೆ ಮಾಡ್ತಿರ್ಲಿಲ್ಲ ಶಿಷ್ಯರು. ಅದನ್ನು ಪಾಲಿಸುವುದಷ್ಟೇ ಅವರ ಕರ್ತವ್ಯ ಅಂತ ತಿಳ್ಕೋತಿದ್ರು. ಹೋದ ಹುಡುಗ ಕಾಡಿನಲ್ಲಿ ದಿನ ಆಕಳ ಕಾಯ್ತಾ ಇದ್ದ, ದಿನ ಅವುಗಳ ರಕ್ಷಣೆ ಮಾಡ್ತಾ ಇದ್ದ. ಹಗಲ ರಾತ್ರಿ ಅನ್ನದೇ ಆಕಳ ಸೇವಾ ಮಾಡಬೇಕು. ಈಗಿನವ್ರಿಗೆ ಏನಾಗ್ಯದಂದ್ರ, ಹಾಲು ಬೇಕು ಆಕಳ ಬೇಡ, ತುಪ್ಪ ಬೇಕು ಆಕಳ ಬೇಡ. ಒಂದು ಗೊತ್ತಿರಲಿ, ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ತೇಜಸ್ವಿಗಳಾಗಬೇಕು, ಓಜಸ್ವಿಗಳಾಗಬೇಕು ಅಂದ್ರ ಅವರ ಆರೋಗ್ಯ ಚಲೋ ಇರಬೇಕಾದ್ರ ಅವರು ಆಕಳ ಸೇವಾ ಮಾಡಬೇಕು. ಅವಾಗ ಅವರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಬರ್ತದ, ಮತ್ತು ಅದರಿಂದ ಪ್ರಜ್ಞಾಶಕ್ತಿ ಹೆಚ್ಚಾಗ್ತದೆ. ಏನ್ ಮಾಡ್ತಾರ, ಮನೆಯಲ್ಲಿ ಒಕ್ಕಲಿಗರು ಎಲ್ಲ ಹಾಲ ಹಿಂಡಿ ಮಾರಿಬಿಡ್ತಾರೆ. ಯಾವುದು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ರೂಪಿಸುವುದದ ಅಂಥ ಬುದ್ಧಿಶಕ್ತಿಯನ್ನೇ ಹಾಲ ತುಪ್ಪದ ರೂಪದಲ್ಲಿ ಮಾರಿಬಿಡುತ್ತೆ. ಮಾರಬಾರದು. ಹಾಲ ತುಪ್ಪ ಮೊದಲು ನೀವು ತಿನ್ನಬೇಕು, ಉಳಿದ್ರೆ ಮಾರೋದು, ಇಲ್ಲಿಲ್ಲ ಅಂದ್ರೆ ಇಲ್ಲ.
ಮೊದಲಿನ ಕಾಲಕ್ಕೆ ಯಾರು ಮಾರ್ತಿದ್ರು? ಮಜ್ಜಿಗೆಯನ್ನ ಮನೆ ಮುಂದೆ ದೊಡ್ಡ ಒಂದ ಮಣ್ಣಿನ ಹರಿವೆಯಲ್ಲಿ ಊರು ಮಂದಿ ಎಲ್ಲ ಒಯ್ಲಿ ಅಂತ ಮಜ್ಜಿಗೆ ಇಡ್ತಿದ್ರು ಮೊದಲಿನ ಕಾಲಕ್ಕೆ. ಈಗ ಯಾರ ಮನೆಯಲ್ಲಿಯೂ ಮಜ್ಜಿಗೆ ಇಡುವುದಿಲ್ಲ, ಏನಿಲ್ಲ, ಕರೆಯುವುದಿಲ್ಲ, ಏನೇನೂ ಇಲ್ಲ. ಅದಕ್ಕ ಸಣ್ಣ ಮಕ್ಕಳಿರುವಾಗಲೇ ಅವರಿಗೆ ತುಪ್ಪ ತಿನ್ನಿಸ್ಬೇಕು, ಅವಾಗ ನಿಮ್ಮ ಮಕ್ಕಳು ಹುಷಾರಾಗ್ತವೆ. ಯಾಕಂದ್ರೆ ಮೆದುಳು ಬೆಳೆಯುವುದು ತುಪ್ಪದಿಂದ. ಮೆದುಳಿಗೆ ಅತಿ ಹೆಚ್ಚು ಶಕ್ತಿ ಬೇಕಾಗುತ್ತದೆ, ಅತಿ ಹೆಚ್ಚು ಶಕ್ತಿ ಇರುವುದೇ ತುಪ್ಪದೊಳಗೆ. ಅದರಲ್ಲಿಯೂ ಆಕಳು ಅಂದ್ರೆ ಅದು ಬಹಳ ದೇವಯೋಗ್ಯವಾದಂತಹ ಪೂಜನೀಯವಾದಂತಹ ಒಂದು ಕಾಮಧೇನು ಅದು. ಅದಕ್ಕೆ ಆಕಳ ಸಾಕಬೇಕು. ಹೀಗ ಗೋಶೇವೆಯಲ್ಲಿ ಸತ್ಯಕಾಮ ಋಷಿ ಮುಳುಗಿದ. 4 ವರ್ಷ ಕಳೆಯುವುದರೊಳಗಾಗಿ ಒಂದು ದಿವಸ ಆ ಗೋಮಾತೆ ಬಂದು ಸತ್ಯಕಾಮನಿಗೆ ಹೇಳಿತು, ನೋಡಪ್ಪ, ನೀನು ನಮ್ಮ ಸೇವಾ ಬಹಳಷ್ಟು ಮಾಡಿದೆ. ನಮ್ಮ ಸಂಖ್ಯೆ ಈಗ 1000 ಆಗ್ಯದ. ನಮ್ಮನ್ನ ಕರ್ಕೊಂಡಿನ್ನ ಗುರುಗಳ ಕಡೆಗೆ ಹೋಗು ಅಂತ ಹೇಳಿ. ಅಷ್ಟರಲ್ಲಿ ಆ ಸತ್ಯಕಾಮ ಹುಡುಗ ಬ್ರಹ್ಮಜ್ಞಾನ ಅಂದ್ರೆ ಏನು ಪುಸ್ತಕದಲ್ಲಿ ಇರುವುದಿಲ್ಲ, ಆತ್ಮಜ್ಞಾನ ಏನು ಪುಸ್ತಕದಲ್ಲಿ ಇರುವುದಿಲ್ಲ. ಯಾವ ಮನುಷ್ಯ ಸ್ವಚ್ಛವಾದ ಕಣ್ಣಿನಿಂದ ಜಗತ್ತನ್ನು ನೋಡುತ್ತಲ್ಲ, ಅವನಿಗೆ ಜಗತ್ತೇ ಬ್ರಹ್ಮವಿದ್ಯೆಯನ್ನು ಕೊಟ್ಟು ಬಿಡುತ್ತದೆ. ಆ ಸತ್ಯಕಾಮ ಹರಿಯುವಂಥ ತಿಳಿಯಾದ ನೀರನ್ನು ನೋಡ್ಕೋತ ಕೂಡಿರ್ತಿದ್ದ. ನನ್ನ ಮನಸ್ಸು ನಿರಂತರ ಹರಿಯುವಂಥ ನದಿ ಅದ, ಇದು ಎಷ್ಟು ಸ್ವಚ್ಛ ಆಗಬೇಕು ಅಂತ ನದಿಯನ್ನು ನೋಡಿ ಕಲಿತು. ಅದೇ ರೀತಿಯಾಗಿ ಬೀಸುವ ತಂಗಾಳಿಯನ್ನು ನೋಡಿದ. ಅದನ್ನು ನೋಡಿ ನನ್ನಲ್ಲಿಯೂ ಕೂಡ ಅವಗುಣಗಳೆಲ್ಲ ಹೋಗಿ ನನ್ನ ಮನಸ್ಸಿನಲ್ಲಿ ಸದ್ಗುಣಗಳ ತುಂಬಲಿ, ಸದ್ಗುಣಗಳ ತಂಗಾಳಿ ಬೀಸಲಿ. ಅವಾಗ ನನ್ನ ಸುತ್ತಮುತ್ತ ಎಲ್ಲ ಜನ ಬರ್ತಾರ ಅಂತ ತಿಳ್ಕೊಂಡು ಸೂರ್ಯನ ಪ್ರಖರವಾದಂಥ ಪ್ರಕಾಶವನ್ನು ನೋಡಿದ. ಅದರಿಂದ ತಿಳ್ಕೊಂಡ ಜ್ಞಾನ ಅಂದ್ರೆ ಹೇಗಿರ್ತದೆ, ಅದರಲ್ಲಿ ಲವಲೇಶ ಸಹಿತ ಕತ್ತಲೆ ಇರುವುದಿಲ್ಲ, ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಆಗ ಅರಿವು ಹೇಗಿರಬೇಕು ಅಂದ್ರೆ ಸೂರ್ಯನಷ್ಟು ಪ್ರಖರವಾಗಿರಬೇಕು, ಸೂರ್ಯನಷ್ಟು ತೇಜಸ್ವಿ ಆಗಿರಬೇಕು, ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಸ್ಥಿರ ಭೂಮಿಯಷ್ಟು ಸ್ಥಿರವಾಗಿರಬೇಕು. ಧ್ಯಾನ ಮಾಡೋದಂದ್ರೆ ಹೆಂಗ, ಮನಸ್ಸು ನಿಲ್ಲಿಸುವುದಂದ್ರೆ ಹೇಗೆ? ಪೃಥ್ವಿ ಎಂದಾದ್ರೂ ಅಲಗಾಡದ ಏನು? ಅದು ಅಖಂಡವಾಗಿ ತಿರುಗುತ್ತದನೇ ಹೊರತು ಅಲ್ಲೆಲ್ಲ ಅಲಗಾಡುವುದಿಲ್ಲ. ಅಷ್ಟು ಸ್ಥಿರವಾಗಿದೆ ಪೃಥ್ವಿ. ಆಗ ನನ್ನ ಮನಸ್ಸು ಸ್ಥಿರವಾದಾಗಲೇ ನನಗೆ ಜ್ಞಾನ ಆಗುವುದು ಅಂತ ತಿಳ್ಕೊಂಡ. ಹೀಗೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಗಿಡ ಮರಗಳನ್ನ ನಿರಂತರವಾಗಿ ನೋಡಿ 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 ಅವನಿಗೆ ಬ್ರಹ್ಮಜ್ಞಾನ ತಾನಾಗಿ ಆಯಿತು. ಗುರುಗಳ ಕಡೆಗೆ ಬಂದ. ಗುರುಗಳೇ 1000 ಆಕಳಗಳಾದವು ಅಂತ ಹೇಳಿದ. ಆಗ ಗುರುಗಳು ಹೇಳಿದ್ರು ಅವನಿಗೆ, ನೋಡಪ್ಪ, ನಿನ್ನ ಮುಖದ ಮೇಲಿನ ಕಳೆಯನ್ನ ನೋಡಿದರೆ ನೀನೊಬ್ಬ ಬ್ರಹ್ಮಜ್ಞಾನಿ ಆಗ್ಯದಂತ ಗೊತ್ತಾಗ್ತದೆ. ಇನ್ನು ನಾನು ನಿನಗೆ ಬ್ರಹ್ಮವಿದ್ಯೆಯನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂತ ಗುರುಗಳು ಹೇಳಿದರು. ಆಗ ಸತ್ಯಕಾಮ ಋಷಿ ಹೇಳಿದ, ಗುರುಗಳೇ, ನಾವಾಗಿ ಎಷ್ಟೇ ತಿಳ್ಕೊಂಡ್ರು ಕೂಡ ಗುರುಗಳ ಮುಖದಿಂದ ಬರುವಂಥ ವಿದ್ಯೆ ಸ್ಥಿರವಾಗಿ ನಿಲ್ತದೆ. ಗುರುಗಳು ಸ್ವಾನುಭವ, ಯುಕ್ತಿ, ಪ್ರಮಾಣಕ್ಕೆ ಅನುಸರಿಸಿ ಸಂಶಯಗಳೇ ಉಳಿಯಲಾರದಂತೆ ನಮಗೆ ಜ್ಞಾನವನ್ನು ಕೊಡ್ತಾರೆ. ಅದಕ್ಕೆ ಗುರುಗಳ ಶ್ರೀಮುಖದಿಂದ ಬಂದಂತಹ ಬ್ರಹ್ಮವಿದ್ಯೆ ಶಾಶ್ವತ. ತಾವ ನನಗೆ ಬ್ರಹ್ಮವಿದ್ಯೆಯನ್ನು ಹೇಳಬೇಕು ಅಂತ ಕೇಳಿದ. ಸ್ವಚ್ಛವಾದ ಪಾಠೆಯಲ್ಲಿ ಬರೆಯುವುದು ಬಹಳ ಸುಲಭ ಇರ್ತದೆ. ಏನು ಬರೀತಾರಲ್ಲ ಅದು ಮೂಡುತ್ತದೆ. ಆದ್ರ ಬರೆದು 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 ಅದು ಪಾಠ ಅಂತ ಗೊತ್ತಾಗೋದು ಅಷ್ಟು ಹೊಲಸಾಗಿತ್ತು ಅಂದ್ರೆ ಏನ್ ಬರೆಯುವುದು ಅದರೊಳಗೆ? ನಮ್ಮವೆಲ್ಲ ಹಂಗಾಗ್ಯಾವ. ಹುಟ್ಟಿನಿಂದ ಇಲ್ಲಿ ತಕ
ಮೊದಲು ಮಕ್ಕಳ ಹೆಸರು ಬರದ, ಮೊಮ್ಮಕ್ಕಳ ಹೆಸರು ಬರದ, ಆಸ್ತಿ ಬರದ, ಊರನವ್ರದ್ದು ಬರದ, ಕಟ್ಟೆ ಮೇಲೆ ಕೂತು ಬರದ, ಪಂಚಾಯತಿದ ಬರದ, ದೇಶದ್ದು ಎಲ್ಲ ಬರದ ನಮ್ಮ ಪಾಠ ಎಲ್ಲ ಹಾಳಾಗಿ ಹೋಗ್ಯಾವ. ಇನ್ನು ಗುರುಗಳು ನೀನೇ ದೇವ್ರಪ್ಪ ಅಂತ ಒಂದೆರಡು ಅಕ್ಷರ ಬರದ ಎಲ್ಲಿ ಮೂಡಬೇಕದು? ಆಗ ಆ ಮಹರ್ಷಿಗಳು ಸತ್ಯಕಾಮ ಋಷಿಗೆ ಹೇಳಿದ್ರು, ನೀನೇ ದೇವರಿದ್ದೀಪ, ನಿನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಗಡಿಗೆ ತಯಾರಾಗಬೇಕಾದ್ರ ಅದು ಮಣ್ಣು ಬಿಟ್ಟು ಬೇರೆ ಗಡಿಗೆ ತಯಾರಾಗ್ತದೇನು? ಮಣ್ಣು ಅಂದ್ರನ ಗಡಿಗೆ, ಗಡಿಗೆ ಅಂದ್ರನ ಮಣ್ಣು. ಆಗ ದೇವರಂದ್ರನ ನೀನು, ನೀ ಅಂದ್ರನ ದೇವರು. ಇದೇನು ಹೊರಗಿರುವಂತ ಶರೀರ, ಮನಸ್ಸ, ಬುದ್ಧಿ ಅದ, ಇದನ್ನ ಮರೆತು ಬಿಡು, ಅವಾಗೇನು ಉಳಿತದಲ್ಲ ಅದೇ ನೀನು, ಅದೇ ದೇವರು ಅಂತ ಹೇಳಿ ಇದನ್ನ ತಿಳಿದುಕೊಂಡು ಆ ಸತ್ಯಕಾಮ ಜಾಬಾಲ ಮಹರ್ಷಿಯಾದ, ಶ್ರೇಷ್ಠ ಜ್ಞಾನಿಯಾದ. ಒಬ್ಬ ಜ್ಞಾನಿ ಆಗಬೇಕು ಅಂದ್ರ ಮೊದಲು ಗುರು ಸೇವೆ ಮಾಡುವುದನ್ನು ಕಲಿಬೇಕು. ಅವ್ರು ಹೇಳ್ತಾರ, ಗುರುವಿನ ಪಾದವ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವು, ಗುರು ಚರಣವ ನೋಡಿ ಎನ್ನ ಕಂಗಳು ಪರುಷವಾದವು, ಗುರು ಚರಣವ ಹಾಡಿ ಹರಸಿ ಎನ್ನ ಜಿಹ್ವೆ ಪರುಷವಾಯಿತು, ಗುರು ಚರಣವ ನೆನೆದು ಎನ್ನ ಮನ ಪರುಷವಾಯಿತು, ಗುರು ಚರಣವ ಧ್ಯಾನಿಸಿ ಎನ್ನ ಭಾವ ಪರುಷವಾಯಿತು. ನೋಡ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಈ ಮಾತನ್ನು. ಗುರುಗಳು ಅಂದ್ರೆ ಸಾಮಾನ್ಯರಲ್ಲ. ಗುರು ಚರಣವ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವು. ಕೈ ಪವಿತ್ರ ಆಗಬೇಕಾಗಿತ್ತು ಅಂದ್ರ ಅದಕ್ಕೆ ಮನೆಗೆ ಬಂದಾಗ ಪಾದ ಪೂಜೆ ಮಾಡ್ತಾರೆ ಗುರುಗಳಿಗೆ, ಮಹಾತ್ಮರಿಗೆ. ಯಾಕೆ? ಯೋಗಿಗಳು ಅಂದ್ರೆ ಅವರ ತಪಸ್ಸಿನ ಶಕ್ತಿನೇ ಅಷ್ಟಿರ್ತದ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ, ಅಹಿಂಸಾ ಮಕ್ರೋಧ ತ್ಯಾಗ ಶಾಂತಿರಪೈಷಣಂ, ದಯಾಭೂತೇಶ್ವರೋರುಕ್ತಂ ಮಾರ್ದವಂ ಹ್ರೀರಚಾಪಲಂ, ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನ್ಯತ, ಭವಂತಿ ಸಂಪದಂ ದೈವೀಂ ಅಭಿಜಾತೋಸಿ ಭಾರತ. ದೈವೀ ಸಂಪತ್ತು ಅನ್ನುವಂಥದ್ದು ಯಾವ ಮನುಷ್ಯನ ಹತ್ತಿರ ಇರ್ತದನೋ ಅವನು ಪೂಜ್ಯ. ಇವೆಲ್ಲ ದೈವೀ ಸಂಪತ್ತು ಅಂತ ಕರೀತಾರೆ ಇವರು. ಅಭಯಂ, ಅಂಜಿಕೆ ಇರಲಾರದೆ ಇರುವುದು. ಮನಸ್ಸಿನಲ್ಲಿ ಒಂದಿಷ್ಟು ಅಂಜಿಕೆ ಇರಬಾರದು. ಎದಕ್ಕ? ಧರ್ಮದ ಕಾರ್ಯ ಮಾಡುವುದಕ್ಕೆ. ಅಧರ್ಮದಕ್ಕೆ ಮಾತ್ರ ಅಂಜಬೇಕು. ಸುಳ್ಳು ಹೇಳುವುದಕ್ಕೆ ಅಂಜಬೇಕು, ಕಳ್ಳತನ ಮಾಡುವುದಕ್ಕೆ ಅಂಜಬೇಕು, ಕೆಟ್ಟ ಕೆಲಸ ಮಾಡುವುದಕ್ಕೆ ಅಂಜಬೇಕು. ಆದ್ರ ಅಭಯಂ, ಯಾವ ಮನುಷ್ಯನಲ್ಲಿ ಧೈರ್ಯ ಇದೆಯೋ ಆ ಧೈರ್ಯ ಇದ್ದ ಮನುಷ್ಯ ರಾಜ ಮಹಾರಾಜರಿಗೂ ಅಂಜುವುದಿಲ್ಲ, ಶ್ರೀಮಂತರಿಗೂ ಅಂಜುವುದಿಲ್ಲ, ಶಕ್ತಿವಂತರಿಗೂ ಅಂಜುವುದಿಲ್ಲ. ಯಾಕೆ ಅಂದ್ರೆ ಅವನಲ್ಲಿ ಧೈರ್ಯ ಅಂದ್ರೆ ಅದು ಧರ್ಮದ ಒಂದು ರೂಪ. ಇಂತಹ ಸಕಲ ಸದ್ಗುಣಗಳು ಯಾವ ಮನುಷ್ಯನಲ್ಲಿ ಪ್ರತಿಷ್ಠಿತವಾಗಿದಾವಲ್ಲ ಅವನೇ ಒಬ್ಬ ಗುರು, ಅವನೇ ಒಬ್ಬ ಮಹಾತ್ಮ. ಅವನ ಚರಣಗಳನ್ನ ಪೂಜಿಸಿ ಎನ್ನ ಕೈ ಏನಾಯಿತು ಅಂದ್ರೆ ಪರುಷ ಆಯಿತು. ಪರುಷ ಅಂದ್ರೆ ಅದಕ್ಕೆ ಕರೀತಾರ ಪರುಷಮಣಿ. ಅಂದ್ರ ಆ ಪರುಷಮಣಿಯನ್ನ ಕಬ್ಬಿಣಕ್ಕೆ ಸ್ಪರ್ಶ ಮಾಡಿದ್ರೆ ಕಬ್ಬಿಣ ಬಂಗಾರವಾಗ್ತದೆ. ನಮ್ಮ ಮನ್ಯಾಗ ಒಂದೊಂದಿದ್ರೆ ಚಲೋ ಆಗ್ತಿತ್ತು. ಯಾಕ? ಕಾಟ ಬಂಗಾರ ಆಗ್ತಿತ್ತು. ಮುಂದ ಮತ್ತೇನೇನು ಕಬ್ಬಿಣ ಸಾಮಾನುಗಳದಾವ ಎಲ್ಲ ಬಂಗಾರ ಆಗಿಬಿಡ್ತಿತ್ತು. ಆದ್ರ ನಮಗೆ ದೇವ್ರ ಅದನ್ನು ಕೊಟ್ಟಿಲ್ಲ. ನೀವು ಹಿಂಗ ಬಿಟ್ರೆ ಇಡೀ ಊರೆಲ್ಲ ಮುಗಿಸ್ಕೋತಾಗಿದ್ದಾನ ಅಂತ ತಿಳ್ಕೊಂಡು ದೇವರು ತನ್ನ ಕಡೆನೆ ಇಟ್ಕೊಂಡಾನ ಅದನ್ನು ಪರುಷಮಣಿ. ಇಲ್ಲಿ ಹೇಳುವುದಿಷ್ಟೇ,
ಮನುಷ್ಯ ಗುರುವಿನ ಸೇವೆಯನ್ನು ಮಾಡ್ತಾನಲ್ಲ, ಅವನ ಕೈಗಳಲ್ಲಿ ಅಂಥ ಸಾಮರ್ಥ್ಯ ಬರ್ತದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಇದಕ್ಕ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ರ ಗುರು ಸೇವಾ ಮಾಡಿದಂಥ ಮನುಷ್ಯ ಒಕ್ಕಲತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂದ್ರೆ ಅವನು ಎಂದೂ ಉಸಿ ಹೋಗುವುದಿಲ್ಲ, ಅಷ್ಟು ಕೈಗಳಲ್ಲಿ ಸಾಮರ್ಥ್ಯ ಬರ್ತದೆ. ಗುರುಚರಣವ ನೋಡಿ ಅನ್ನ ಕಂಗಳು ಪರುಷವಾಯಿತು. ಕಣ್ಣಿನಲ್ಲಿ ಸಾಮರ್ಥ್ಯ ಬರಬೇಕು. ಕೆಲವೊಬ್ಬರು ನೋಡಿದ್ರು ಅಂದ್ರ ಸಣ್ಣ ಮಕ್ಕಳು ನಗತಾವ, ಕೂಸುಗಳು. ಕೆಲವೊಬ್ಬರು ನೋಡಿದ್ರು ಅವರ ದೃಷ್ಟಿ ಬಿತ್ತು ಅಂದ್ರ ಚೀರ್ಲಾಕ್ ಚಾಲು ಮಾಡ್ತಾವ ಮಕ್ಕಳು. ಯಾಕ? ಇವರು ದೃಷ್ಟಿ ಅಷ್ಟ ಮಲಿನದ ಅಂತ, ಕ್ರೂರ ದೃಷ್ಟಿ. ಆದ್ರ ದೃಷ್ಟಿ ಪವಿತ್ರವಾಗಬೇಕಾಗಿತ್ತು ಅಂದ್ರೆ ಗುರು ಚರಣಗಳನ್ನು ನೋಡಬೇಕು, ಗುರು ಧ್ಯಾನವನ್ನು ಮಾಡಬೇಕು, ಲಿಂಗದ ಮ್ಯಾಲ ದೃಷ್ಟಿ ಇಡಬೇಕು. ಅವಾಗ ನಮ್ಮ ಕಂಗಳು ಪರುಷವಾಗ್ತವೆ. ಗುರು ಚರಣವ ಹಾಡಿ ಹರಸಿ ಎನ್ನ ಜಿಹ್ವೆ ಪರುಷವಾಯಿತು. ನಾಲಿಗೆ ಪವಿತ್ರ ಆಗಬೇಕಲ್ಲ. ನಾಲಿಗೆ ಇರುವುದು ಎದಕ್ಕ? ಬರೀ ಅವರದ ಇವರದ ನಿಂದೆ ಮಾಡುವುದಕ್ಕಲ್ಲ, ಬರೀ ಊರವರ ಸುದ್ದಿ ಮಾತನಾಡುವುದಕ್ಕಾಗಿ ಪರಮಾತ್ಮ ಇಂಥ ಅಮೋಘವಾದ ವಾಕ್ಶಕ್ತಿಯನ್ನು ಕೊಡ್ಲಿಲ್ಲ. ಎದಕ್ಕೆ ಕೊಟ್ಟ ದೇವರು ಅಂತ ಕೇಳಿದ್ರ, ದೇವರ ಸ್ತೋತ್ರ ಮಾಡು, ದೇವರ ಪೂಜಾ ಮಾಡು, ಗುರುಗಳನ್ನ ಸ್ತೋತ್ರ ಮಾಡು, ಅವಾಗ ನಿನ್ನ ನಾಲಿಗೆ ಪರುಷವಾಗ್ತದ. ಅಲ್ಲಿಂದ ಹೇಳ್ತಾರೆ ಅವರು, ಗುರು ಚರಣವ ನೆನೆದು ಎನ್ನ ಮನ ಪರುಷವಾಯಿತು. ಮನಸ್ಸ ಸ್ವಚ್ಛ ಆಗಬೇಕಾದ್ರೆ ಗುರುಗಳು ಹೇಳಿದ ಮಾತುಗಳನ್ನ ನೆನೆಸ್ಬೇಕು. ಗುರು ಚರಣವ ಧ್ಯಾನಿಸಿ ಎನ್ನ ಭಾವ ಪರುಷವಾಯಿತು. ನೋಡ ಅಖಂಡೇಶ್ವರ, ಭಾವ ಪರುಷವಾಗಬೇಕಾದ್ರೆ ಗುರು ಚರಣಗಳನ್ನ, ಗುರುವಿನ ಉಪದೇಶವನ್ನ ಧ್ಯಾನಿಸಬೇಕು. ಆಗ ಸತ್ಯಕಾಮ ಋಷಿ ಗುರು ಸೇವೆಯನ್ನು ಆ ರೀತಿಯಾಗಿ ಮಾಡಿದ. ಗುರು ಸೇವೆಯಲ್ಲಿ ಅಂತಹ ಸಾಮರ್ಥ್ಯ ಇರ್ತದೆ. ಆಗ ಗುರುಗಳು ಹೇಳಿದ್ರೆ ಅವನಿಗೆ, ನೋಡಪ್ಪ, ನೀನೊಬ್ಬ ಇನ್ನು ಬ್ರಹ್ಮರ್ಷಿ ಆದೆ, ನೀನೊಬ್ಬ ಮಹರ್ಷಿ ಆದೆ, ಇನ್ನು ಮುಂದ ನೀನು ನಿನ್ನ ಮುಂದಿನ ಕೆಲಸಕ್ಕೆ ಹೋಗು, ಜಗತ್ತ ಸಂಚಾರ ಮಾಡು, ನಿನಗೆ ಎಲ್ಲಿ ಲೋಕವನ್ನು ಉದ್ಧಾರ ಮಾಡಬೇಕು ಅನಿಸ್ತದ ಆ ಜಾಗದಲ್ಲಿ ನೀನು ಒಂದು ಆಶ್ರಮವನ್ನು ಕಟ್ಟಿಕೊಂಡು ಬ್ರಹ್ಮವಿದ್ಯಾ ಉಪದೇಶ ಮಾಡು ಅಂತ ಆದೇಶ ಮಾಡಿದ. ಸತ್ಯಕಾಮ ಋಷಿ ಚಿತ್ರಕೂಟ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸಿನಲ್ಲಿ ನಿರತನಾದಂಥ ಸಂದರ್ಭದಲ್ಲಿ ಪಿಪ್ಪಲಾದ ಅನ್ನುವಂಥ ಒಬ್ಬ ಮಹರ್ಷಿ ಇವನ ಕಡೆಗೆ ಬಂದ. ಜ್ಞಾನವನ್ನ ತಿಳ್ಕೋಬೇಕು, ಶಿವತತ್ವ ರಹಸ್ಯವನ್ನು ಅರಿಯಬೇಕು ಅಂತ ಬಂದ. ನಾವು ಈಗ ಪೂಜಾ ಮಾಡ್ತೀವಿ, ಆದ್ರೆ ಋಷಿಗಳ ಒಂದು ಕ್ರಮದಿಂದ ಪೂಜಾ ಮಾಡುವುದು ಹೆಂಗ, ವಿಭೂತಿ ಹಚ್ಕೊಳ್ಳೋದು ಹೆಂಗ ಎಲ್ಲ ಹೇಳ್ಯಾರ ಅವ್ರು. ನಮಗ ಆ ಕ್ರಮ ಗೊತ್ತಿಲ್ಲ. ಹೀಗಾಗಿ ಏನೆಂದರೆಯರು ಎಂತೆಂದರೆಯರು ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ ಅಂತ ಅಲ್ಲಮಪ್ರಭುದೇವರು ಹೇಳಿದರು. ಹೆಂಗ ಪೂಜಾ ಮಾಡ್ಬೇಕಂತ ಗೊತ್ತಿಲ್ಲ, ಏನು ಪೂಜಾ ಮಾಡ್ಬೇಕಂತ ಗೊತ್ತಿಲ್ಲ, ಎದಕ್ಕೆ ಪೂಜಾ ಮಾಡ್ಬೇಕಂತ ಗೊತ್ತಿಲ್ಲ. ಬರೀ ಅವರು ವಿಭೂತಿ ಹಚ್ಚಿದ್ರು, ಇವರು ವಿಭೂತಿ ಹಚ್ಚಿದ್ರು. ಅವರೊಂದು ತೆಂಗಿನಕಾಯಿ ಹೊಡೆದ್ರು, ಇವರು 4 ತೆಂಗಿನಕಾಯಿ ಹೊಡೆದ್ರು. ಅವರು ತೇರು ಹೇಳಿದ್ರು, ಇವರು ಅದಕ್ಕೆ ದೊಡ್ಡ ತೇರು ಹೇಳಿದ್ರು. ಅವರು ಉತ್ತತ್ತಿ ಹಾರಿಸಿದ್ರು, ಇವರು ಬದಾಮ ಹಾರಿಸಿದ್ರು. ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ. ಲಕ್ಷ ಬಿಲ್ವಾರ್ಚನ ಮಾಡಿದ್ರು ಹಿಂಗ ಮಾಡಿದ್ರೆ ಜ್ಞಾನ ಆಗುವುದಿಲ್ಲ, ಕೋಟಿ ಬಿಲ್ವಾರ್ಚನ ಮಾಡಿದ್ರು ಆಗುವುದಿಲ್ಲ. ಎದಕ್ಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು. ಅದನ್ನ ಋಷಿಗಳು ಹೇಳ್ತಾರ. ಆ ಸತ್ಯಕಾಮ ಜಾಬಾಲ ಮಹರ್ಷಿಯ ಹತ್ತಿರ ಪಿಪ್ಪಲಾದ ಅನ್ನೋ ಮಹರ್ಷಿ ಬಂದು ಕೇಳಿದ. ಒಂದು ಪ್ರಶ್ನೆಯನ್ನು ಕೇಳಿದ. ಋಷಿಗಳ ಸೇವಾ ಮಾಡಿ, ನಂದೊಂದು ಪ್ರಶ್ನೆ ಅದ ಗುರುಗಳೇ, ತಾವು ಉತ್ತರಿಸಬೇಕು. ಅದು ಕೂಡ ಕೇಳುವುದು ಒಂದು ಪದ್ಧತಿ ಅದ. ಗುರುಗಳ ಹತ್ತಿರ ಕೇಳಬೇಕು ಅಂದ್ರೂ ವಿನಯದಿಂದಲೇ ಕೇಳಬೇಕು, ಸೇವಾ ಮಾಡಿ. ಗುರುಗಳ ಹೇಳ್ರಿ, ಬ್ರಹ್ಮವಿದ್ಯಾ ಹೇಳ್ರಿ ಅಂತ
ನಮಸ್ಕಾರ ಮಾಡಲಾರದೆ ಸೇವಾ ಮಾಡಲಾರದೆ ಕೇಳಿದ ಅಂದ್ರೆ ಗುರುಗಳು ಇವನಲ್ಲಿ ಅಹಂಕಾರನ ಹೋಗಿಲ್ಲ, ಇವನಿಗೇನು ಹೇಳುವುದು ಅಂತ ಏನು ಹೇಳುವುದಿಲ್ಲ ಅವರು. ಆದ್ರ ಪಿಪ್ಪಲಾದ ಮಹರ್ಷಿ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತೆ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಇದು ಭಗವದ್ಗೀತೆಯ ಮಾತು. ಹೆಂಗ ನಾವು ಗುರುಗಳಿಂದ ಜ್ಞಾನ ತಗೋಬೇಕು ಅನ್ನೋ ಕ್ರಮವನ್ನು ಹೇಳ್ತಾರೆ ಅವರಿಗೆ. ತದ್ವಿದ್ಯೆ ಪ್ರಣಿಪಾತೇನ, ಒಂದಿಷ್ಟು ಅಹಂಕಾರ ನಮ್ಮಲ್ಲಿ ಇತ್ತು ಅಂದ್ರೆ ಗುರುಗಳು ಹೇಳುವ ಜ್ಞಾನ ತಿಳಿಯುವುದಿಲ್ಲ ನಮಗೆ. ನಾನು ದೊಡ್ಡ ಪಂಡಿತ ಅನ್ನೋದು ತಲೆಯೊಳಗಿತ್ತು ಅಂದ್ರ ಗುರುಗಳು ಹೇಳುವುದು ನಮಗೆ ಒಂದಿಷ್ಟು ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ತದ್ವಿಧಿ ಪ್ರಣಿಪಾತೇನ, ಮೊಟ್ಟ ಮೊದಲನೇ ಕೆಲಸ ನಮಸ್ಕಾರ. ಆ ಬಳಿಕ ಮುಂದಿಂದ ಏನಾದರೂ ಇರಲಿ. ಗುಡಿಗೆ ಹೋದ್ರೂ ಕೂಡ ಮೊಟ್ಟ ಮೊದಲ ನಮಸ್ಕಾರ ಮಾಡುವುದು, ಗುರುಗಳ ಕಡೆಗೆ ಬಂದ್ರು ಮೊಟ್ಟ ಮೊದಲ ನಮಸ್ಕಾರ ಮಾಡುವುದು. ಯಾಕೆ ಅಂದ್ರ ನಮಸ್ಕಾರ ಇದು ಏನನ್ನ ಸೂಚಿಸ್ತದ ಅಂದ್ರ ನಮ್ಮಲ್ಲಿರುವ ಅಭಿಮಾನ, ಅಹಂಕಾರ, ಸ್ಥಾನ, ಮಾನ, ಪ್ರತಿಷ್ಠೆ ಇವೆಲ್ಲವನ್ನ ಬಿಟ್ಟು ನಾನು ನಿಮ್ಮ ಕಡೆಗೆ ಬಂದೇನೆ, ನಿಮಗೆ ಶರಣಾಗಿದ್ದೇನೆ, ಇನ್ನು ಮುಂದೆ ನೀವೇನು ಹೇಳ್ತಿರಲ್ಲ ಅದನ್ನ ಮಾಡ್ತೇನೆ ಅಂದಂಗದು. ಬಂದು ಕಟ್ಟ ಕಡ ನೆತ್ತೇವ ಗುರುಗಳು ಮುಂದೆ. ಗುರುಗಳು ಏನ್ ಹೇಳ್ಬೇಕು ಅವನಿಗೆ? ಆದ್ರೆ ಪಿಪ್ಪಲಾದ ಮಹರ್ಷಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಸೇವಾ ಮಾಡಿ ಒಂದು ಪ್ರಶ್ನೆಯನ್ನು ಕೇಳಿದರು. ಭಗವಾನ್ ಈ ಜಗತ್ತನ್ನು ನಿಯಾಮಿಸುವಂಥವನು ಯಾರು? ಯಾರ ಆಜ್ಞೆಯನ್ನು ಪಾಲಿಸ್ತದೆ ಈ ಜಗತ್ತು? ಜಗತ್ತಿನಲ್ಲಿ ಎಲ್ಲಾ ಜೀವರಾಶಿಗಳು ಯಾರ ಆಜ್ಞೆಯನ್ನು ಪಾಲಿಸುವುದು ಹಿಂಗೆ ಬದುಕ್ಯಾವ ಅಂತ ಕೇಳಿದ. ಆಗ ಮಹರ್ಷಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಪಿಪ್ಪಲಾದ ಮಹರ್ಷಿಗಳು ಈ ಜಗತ್ತಿನಲ್ಲಿರುವಂತ ಎಲ್ಲ ಜೀವರಾಶಿಗಳು ಅದಾವಲ್ಲ, ಈ ಜೀವರಾಶಿಗಳೇ ಪಶುಗಳು, ಇವರನ್ನ ಪಾಲನ ಮಾಡ್ತಕ್ಕಂಥವನೇ ಪಶುಪತಿ ಅಂತ ಹೇಳಿದ್ರು. ಪಶುಪತಿ ಅಂತ ಕರೀತಾರೆ ಶಿವನಿಗೆ, ಪರಮಾತ್ಮನಿಗೆ. ನಾವ್ಯಾಕೆ ಪಶುಗಳು ಅಂತ ಕೇಳಿದ್ರೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದೇ ಪ್ರಪಂಚ. ಈ ಪ್ರಪಂಚದ ಮೇವನ್ನು ಒಗೆದು ಪರಮಾತ್ಮ ನಮ್ಮನ್ನು ಕಟ್ಟಿ ಹಾಕಿಬಿಟ್ಟ. ಯಾವ ಈ ಪ್ರಪಂಚದ ಸುತ್ತಲೇ ಸುತ್ತಾ ಇರ್ತಾವಲ್ಲ ಇದಕ್ಕ ಪಶುಗಳು ಅಂತ ಕರೀತಾರೆ. ಯಾವ ಈ ದೇಹದ ಮೇಲೆ ಬಹಳಷ್ಟು ಪ್ರೀತಿ ಯಾರಿಗಿರ್ತದಲ್ಲ ಅವರು ಪಶುಗಳು. ಯಾರಿಗೆ ಮನೆಮಾರು ಮಕ್ಕಳ ಮೇಲೆ ಬಹಳ ಪ್ರೀತಿ ಇರ್ತದಲ್ಲ ಅವರು ಪಶುಗಳು. ಇವರನ್ನ ಪಾಲನ ಮಾಡ್ತಕ್ಕಂಥವ ಯಾರದಲ್ಲ ಅವನ ಪಶುಪತಿ. ಎಲ್ಲಾ ಜೀವರಾಶಿಗಳು ಹೀಗಾದ, ಮನುಷ್ಯನು ಹಾಗದ. ಮನುಷ್ಯ ಇದಕ್ಕಿಂತ ಏನು ಬೇರೆ ಅಲ್ಲ. ನಾವೆಲ್ಲ ಯಾವ ಹಗ್ಗ ನಮ್ಮನ್ನು ಕಟ್ಟ್ಯಾರ? ಇಲ್ಲಿ ಹಗ್ಗಿಲ್ಲ, ಆದ್ರೂ ಹಗ್ಗ ಕಟ್ಟ್ಯಾರ. ನಮ್ಮ ಪ್ರವಚನ ಬಿಟ್ಟು ಕೂಡಲೇ ಈ ಕಡೆ ವಿಜಾಪುರಕ್ಕೆ ಹೋಗೋದು ಬಿಟ್ಟು ಮನೆಗೆ ಯಾಕೆ ಹೋಗ್ತೀರ ಎಲ್ಲರೂ? ಏನು ಯಾರ ಹಗ್ಗ ಕಟ್ಟ್ಯಾರ? ಏನೂ ಇಲ್ಲ. ಮ್ಯಾಲ ನೋಡ್ಲಿಕ್ಕೆ ಹಗ್ಗನೇ ಇಲ್ಲ, ಆದ್ರ ಭಾವದ ಹಗ್ಗ ಒಂದು ಕಟ್ಟ್ಯಾರ. ಎಲ್ಲೇ ಹೋಗ್ರಿ ನೀವು ಹೊಳ್ಳೆ ಮಾತು ನಿಮ್ಮ ಮನೆಗೆ ಯಾಕೆ ಬರ್ತೀರಿ? ನಾನು ನನ್ನದು ಅನ್ನುವಂಥ ಎರಡು ಹಗ್ಗ ಏನೋ ದೇವರು ಹೊಸದಿಟ್ಟಾನ, ಎಲ್ಲರನ್ನೂ ಅದರಿಂದ ಕಟ್ಟಿ ಬಿಡ್ತಾನ. ಮುಗೀತು. ಊರೊಳಗೆ ಯಾರೋ ಸಾಯ್ತಾರೋ ನೀವು ಅಳುವುದಿಲ್ಲ, ನಿಮ್ಮ ಮನ್ಯಾಗ ಒಬ್ಬರು ದೇಹ ಬಿಡ್ತಾರೆ. ಕಾವೇರಿ ನದಿ, ಕೃಷ್ಣಾ ನದಿ, ಎಲ್ಲಾ ನದಿಗಳ ಕೂಡಿ ನಿಮ್ಮ ಕಣ್ಣೊಳಗಿಂದ ಹರಿಲಾಕ್ ಚಾಲು ಆಗ್ತಾವ. ಎದಕ್ಕೆ? ನಾನು ನನ್ನದು, ನಮ್ಮವರು. ಯಾರವರು? ನಮ್ಮ ಕಾಕಾರಿ. ಯಾರವರು? ನಮ್ಮ ಅಜ್ಜ. ಮತ್ತ ಅಲ್ಲೇ ಒಬ್ಬ ಅಜ್ಜನ ತೀರ್ಕೊಂಡಿದ್ಲ, ಅವಾಗ ಯಾಕಳ್ಳಿಲ್ಲ? ಮುತ್ತೆ ಆಯ್ತು ಊರೊಳಗ, ಏನೋ ಬದುಕಿತ್ತ. ಅಂದ್ರೆ ನಮ್ಮನ್ನ ಅಳಿಸುವುದು ಯಾವುದು ಅಂತ ಕೇಳಿದ್ರ, ನಾನು ನನ್ನದು ಅನ್ನುವಂತ ಹಗ್ಗ ಏನದಲ್ಲ ಇದು ನಮ್ಮನ್ನ ಅಳಿಸ್ತದ, ನಗಸ್ತದ. ಊರೊಳಗೆ ದಿನ ನೂರಾರು ಜನ ಹುಟ್ಟುತ್ತಾರ, ಈ ಜಿಲ್ಲಾದೊಳಗೆ ಹುಟ್ಟುತ್ತಾರ, ನಮಗ್ ಸಂತೋಷ ಆಗುವುದಿಲ್ಲ. ಇವಳ ಮನ್ಯಾಗ ಒಂದು ಹುಡುಗ ಹುಟ್ಟಿತ್ತು ಅಂದ್ರೆ ಊರು ತುಂಬಾ ಪೇಡೆ ಹಾಕ್ತಾನೆ. ಯಾಕ? ನನ್ನ ಮೊಮ್ಮಗ ಅಂತ
ಹೇಳ್ತಾನ ಅಜ್ಜ. ಮೊಮ್ಮಗ ಹುಟ್ಟಿದ್ರೆ ಇವತ್ತ ಒಂದು ವಂಶಕ್ಕೆ ದೀಪ ಆತು. ಎದಕ್ಕ? ನಾನು ನನ್ನದು ಅನ್ನುವಂತ ಹಗ್ಗ ಏನದಲ್ಲ, ಈ ಹಗ್ಗದಿಂದ ದೇವರು ನಮ್ಮನ್ನು ಕಟ್ಟಿ ಹಾಕ್ಯ. ಅದಕ್ಕ ಆತನಿಗೆ ಪಶುಪತಿ ಅಂತ ಕರೀತಾರ. ಅಂತಹ ಪಶುಪತಿಯ ಆರಾಧನೆಯನ್ನ ಯಾವ ಮನುಷ್ಯ ಮಾಡ್ತಾನಲ್ಲ ಅವನಿಗೆ ಬ್ರಹ್ಮ ಜ್ಞಾನವಾಗುತ್ತೆ. ನಮ್ಮಿದೆಲ್ಲ ದೇಹದ ಮೇಲಿನ ವ್ಯಾಮೋಹ, ಪ್ರಪಂಚದ ಮೇಲಿನ ವ್ಯಾಮೋಹ ಹೋಗಬೇಕಾದ್ರೆ ಶಿವ ಅಷ್ಟೆಲ್ಲ ಇದ್ರು ಎಲ್ಲಿ ಬಂದು ಕುಂತ? ಶಿವ ಸ್ಮಶಾನದಲ್ಲಿ ಬಂದು ಕುಂತ. ಎಲ್ಲಾ ವಾದ ಬಳಿಕ ಏನು ಬೂದಿ ಆಗ್ತದಲ್ಲ, ಆ ಸ್ಮಶಾನದ ಬೂದಿಯನ್ನೇ ವಿಭೂತಿಯನ್ನಾಗಿ ಹಚ್ಚಿಕೊಂಡ. ತ್ರಿಶೂಲ, ಡಮರುಗ ಇವೇ ಅವನ ಆಭೂಷಣಗಳು. ಅಂತಹ ಶಿವನನ್ನು ಆರಾಧನೆ ಮಾಡಬೇಕಾದ್ರೂ ಕೂಡ ನಾವು ವಿಭೂತಿಯನ್ನು ಧರಿಸಬೇಕು. ವಿಭೂತಿಯಲ್ಲಿ ಎಷ್ಟು ಸಾಮರ್ಥ್ಯ ಅದ. ಅದಕ್ಕೆ ಹೇಳ್ತಾರೆ, ವಿಭೂತಿಯನ್ನು ಹಚ್ಕೋಬೇಕಾದ್ರೆ ಪಿಪ್ಪಲಾದ ಮಹರ್ಷಿಗಳು 5 ಮಂತ್ರ ಹೇಳಬೇಕು. ಶಿವನಿಗೆ ಪಂಚಮುಖಗಳು, ಪಂಚಮುಖದ ಪರಮೇಶ್ವರ ಅಂತ ಕರೀತಾರೆ ಅವನಿಗೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ 5 ಮುಖಗಳು. ಓಂ ಅಘೋರ, ಓಂ ಸದ್ಯೋಜಾತಾಯ ನಮಃ ಅಂದ ಮಂತ್ರ ಈ ವಿಭೂತಿ ಹಚ್ಕೋಬೇಕು. ಓಂ ವಾಮದೇವಾಯ ನಮಃ, ಅಘೋರಾಯ ನಮಃ, ತತ್ಪುರುಷಾಯ ನಮಃ, ಈಶಾನಾಯ ನಮಃ. ಇಷ್ಟಾದ್ರೂ ಅಂದ ಹಚ್ಕೋಬೇಕು ಮಂತ್ರ ವಿಭೂತಿ. ಅದಕ್ಕೆ ಮಂತ್ರ ಅದಾವ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ಇದು ಸದ್ಯೋಜಾತ ಮಂತ್ರ. ಅಷ್ಟೆಲ್ಲ ಬೇಡ, ಬರೀ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಇವು ಪರಮಾತ್ಮನ 5 ಮುಖಗಳು. ಅಲ್ಲಿಂದ ಭಸ್ಮ ಅಂದ್ರೆ ಏನು ಅದಕ್ಕೂ ಹೇಳ್ತಾರೆ, ಅದಕ್ಕೊಂದು ಮಂತ್ರ ಅದ. ಭಸ್ಮ ಶುದ್ಧಿ. ಅಗ್ನಿ ರೀತಿ ಭಸ್ಮ, ವಾಯು ರೀತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಲಮಿತಿ ಭಸ್ಮ, ವ್ಯೋಮೇತಿ ಭಸ್ಮ, ಭಸ್ಮೇತಿ ಭಸ್ಮ, ಸರ್ವಂ ಹವಾ ಇದಂ ಭಸ್ಮವನ ಇತ್ತೇ ತಾನಿ ಚಕ್ಷುಷಿ ಭಸ್ಮಾನಿ. ಈ ಮಂತ್ರ ಅಂದ್ರೆ ಭಸ್ಮ ಶುದ್ಧಿ ಆಯ್ತು. ಇನ್ನ ಹಣೆ ಮೇಲೆ 3 ಮೊಟ್ಟೆ ಹಚ್ಚುತ್ತಿರಲ್ಲ. ಏತಾನಿ ತಾನಿ ಶಿವಮಂತ್ರ ಪವಿತ್ರಿತಾನಿ. ಈ ಶಿವಮಂತ್ರವನ್ನಂದ ಓಂ ನಮಃ ಶಿವಾಯ ಅಂದ ಇದೇ ನಾವು 3 ಒಟ್ಟು ಹಚ್ಕೋತೇವಲ್ಲ, ಇದು ಅತ್ಯಂತ ಪವಿತ್ರವಾದ ಮಂತ್ರ, ಪವಿತ್ರವಾದಂತಹ 3 ಒಟ್ಟು ವಿಭೂತಿ. ಇದೇನು ಮಾಡ್ತದ ಅಂತ ಹೇಳ್ತಾರ. ಏತಾನಿ ತಾನಿ ಶಿವಮಂತ್ರ ಪವಿತ್ರಿತಾನಿ ಭಸ್ಮಾನಿ ಕಾಮ ದಹನಾಂಗ ವಿಭೂಷಿತಾನಿ. ಬರೀ 3 ಬಟ್ಟು ವಿಭೂತಿ ಹಚ್ಚಿದ್ರೆ ಏನಾಗ್ತದಂದ್ರೆ ನಮ್ಮಲ್ಲಿರುವ ಕಾಮ ಕ್ರೋಧಾದಿಗಳು ಸುಟ್ಟು ಹೋಗುತ್ತವೆ. ನಮ್ಮಲ್ಲಿರುವಂತ ಸಿಟ್ಟ ಸುಟ್ಟು ಹೋಗ್ತದ. ನಮ್ಮಲ್ಲಿರುವಂತ ಆಶಾ, ದ್ವೇಷ, ಪಾಪ ಏನೇನದಾವ ಎಲ್ಲ ಸುಟ್ಟು ಹೋಗ್ತಾವ. ಅಷ್ಟು ಶಕ್ತಿ ವಿಭೂತಿಯಲ್ಲಿ. ಲೋಂಪಂತಿ ದೈವ ಲಿಖಿತಾನಿ ದುರಕ್ಷರಾಣಿ. ದೇವರು ಏನೋ ಒಂದನ್ನು ಬರೆದಿರ್ತಾನ. ನಮ್ಮ ಹಣೆಯ ಬರಹ ಏನಿರ್ತದಲ್ಲ, ಆ ಹಣೆಯ ಬರಹ ಸಹಿತ ಬದಲಾಗುವುದು 3 ಬಟ್ಟು ವಿಭೂತಿ ಹಚ್ಚುವುದರಿಂದ. ದುರಕ್ಷರಾಣಿ. ಈ ಹುಡುಗ ಏನೋ ಅವಘಡ ಆಗುವುದದ ಅಂದ್ರೆ ದಿನಾಲು ಶಿವಪೂಜಾ ಮಾಡಿ ವಿಭೂತಿ ಹಚ್ಚಿ ಓಂ ನಮಃ ಶಿವಾಯ 108 ಸಾರಿ ಜಪ ಮಾಡಿದ ಅಂದ್ರ ಆ ಅವಘಡ ತಪ್ಪಿ ಹೋಗ್ತದೆ. ಏನೋ ಮನೆಯಲ್ಲಿ ಒಂದು ಅನಾಹುತ ನಡೆಯುವುದಿತ್ತು ಅಂದ್ರ ದಿನಾಲು ವಿಭೂತಿ ಹಚ್ಚಿಕೊಂಡು ಶಿವಪೂಜಾ ಮಾಡಿದ ಅಂದ್ರ ಆ ಅನಾಹುತ ತಪ್ಪಿ ಹೋಗ್ತದೆ. ಅಷ್ಟ ಶಕ್ತಿ. ಲುಂಪಂತಿ ದೈವ ಲಿಖಿತಾನಿ ದುರಕ್ಷರಾಣಿ. ಯಮದೇವನ ಬರೆಹ ಸಹಿತ ತಪ್ಪಿ ಹೋಗ್ತದಂದ್ರೆ ಎಷ್ಟು ಶಕ್ತಿ ಇರಬಾರದು ವಿಭೂತಿಯಲ್ಲಿ. ಲುಂಪಂತಿ ದೈವ ಲಿಖಿತಾನಿ ದುರಕ್ಷರಾಣಿ. ಈ ಲಲಾಟ ಏನದಲ್ಲ, ಇದರ ಮ್ಯಾಲ ಅಷ್ಟು ವಿಭೂತಿ ಹಚ್ಚಬೇಕು. ಮತ್ತೆ ಕೈಗಳಿಗೂ 32 ಸ್ಥಳಗಳಿಗೆ ವಿಭೂತಿಯನ್ನು ಹಚ್ಚಬೇಕು ಅಂತ ಹೇಳ್ತಾರೆ.
ಈಗ ಅದು ಸಹಿತ ವಿಭೂತಿ ಹಚ್ಚಿದ್ರು ಏನೋ ಊರಾಗ ಅಸಹ್ಯ ಕಾಣ್ತದ. ನಮ್ದೆಲ್ಲ ಕಿಮ್ಮತ್ತ ಬೇರೆ ಅದ ಅಂತ ತಿಳ್ಕೊಂಡು ಅದನ್ನು ಗುಡಿವಾದ್ರು ಮಠಕ್ವಾದ್ರು ಅಟ್ಟ ಎಂದು ಒಂದು ಬಟ್ಲೆ ಇಟ್ಟ ಹಚ್ಕೊಂಡ್ಬಿಡ್ತಾನೆ. ಹಿಂಗಾತು ಅಂದ್ರೆ ನಮ್ಮ ದುರಕ್ಷರಗಳ ಅಳಿಸಿ ಹೋಗುವುದು ಯಾವಾಗ? ನಾವು ಶಿವಭಕ್ತರಾಗುವುದು ಯಾವಾಗ? ಆದರೆ ಪಿಪ್ಪಲಾದ ಮಹರ್ಷಿಗಳಿಗೆ ಜಾಬಾಲ ಮಹರ್ಷಿಗಳು ಹೇಳಿದರು, ವಿಭೂತಿಯನ್ನು ಹಚ್ಚಬೇಕು, ಅದನ್ನ ಮಂತ್ರವೆಲ್ಲವನ್ನು ಹೇಳಿದರು, ದಿನಾಲು ಜಪ ಮಾಡಬೇಕು, ಶಿವನ ಪೂಜಾ ಮಾಡಬೇಕು, ಅದನ್ನು ಹೇಳಿದರು. ಹೇಳಿದಾಗ ಪಿಪ್ಪಲಾದ ಮಹರ್ಷಿಗಳು ಅದನ್ನ ಚಾಚೂ ತಪ್ಪದೆ ಪಾಲಿಸಿದರು. ಪಿಪ್ಪಲಾದ ಮಹರ್ಷಿಗಳು ಮತ್ತು ಸತ್ಯಕಾಮ ಜಾಬಾಲ ಮಹರ್ಷಿಗಳ ನಡುವೆ ನಡೆದಂತ ಸಂವಾದಕ್ಕೆ ಜಾಬಾಲಿ ಉಪನಿಷತ್ ಅಂತ ಅದೊಂದು ಉಪನಿಷತ್ತು ಆಯಿತು. ಅದೇ ರೀತಿಯಾಗಿ ಅವರು ತಮ್ಮ ಜೀವನವನ್ನ ಕಳೆದರು. ಇನ್ನ ಸತ್ಯಕಾಮ ಮಹರ್ಷಿಗಳು ಜಾಬಾಲ ಮಹರ್ಷಿಗಳು ಚಿತ್ರಕೂಟ ಪರ್ವತದಲ್ಲಿ ಇದ್ದಾಗ ಒಂದು ದಿವಸ ಒಂದು ರಾಜ್ಯಕ್ಕೆ ಹೋದ್ರು. ಆ ರಾಜ್ಯದ ಹೆಸರ ತೇಜಪುರ, ಪ್ರಕಾಶದಿಂದ ಝಗಮಗಿಸುವಂತ ಒಂದು ರಾಜ್ಯ. ಅಲ್ಲಿರುವ ರಾಜನ ಹೆಸರು ಋತಂಭರ ಅಂತ. ಸುಳ್ಳು ಆಡುವಂಥವನೇ ಅಲ್ಲವ, ಅವನ ತಲೆಯಲ್ಲಿ ಬರೀ ಸತ್ಯವೇ ತುಂಬಿತ್ತ ಅಂತಹ ಒಬ್ಬ ರಾಜನ ಕಡೆಗೆ ಹೋದಾಗ ರಾಜ ಇವರೆಲ್ಲ ಪಾದ ಪೂಜೆ ಮಾಡಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದ. ಅವ ತನ್ನ ಒಂದು ಪ್ರಶ್ನೆಯನ್ನ ಕೇಳಿದ. ಏನು? ಮಹರ್ಷಿಗಳೇ, ನನಗೆ ಲಗ್ನ ಆಗಿ ಇಷ್ಟು ದಿವಸ ಆಯಿತು, ಇಷ್ಟು ವರ್ಷ ಆಯಿತು, ಮಕ್ಕಳಾಗಿಲ್ಲ ಅಂತ ಪ್ರಶ್ನೆ ಕೇಳಿದ. ಆಗ ಮಕ್ಕಳಾಗಬೇಕಂದ್ರೆ ಏನು ಮಾಡಬೇಕು? ಉಪಾಯಗಳನ್ನ ಹೇಳ್ರಿ. ಯಾಕಂದ್ರ ಈ ರಾಜ್ಯವನ್ನು ನಡೆಸಲಿಕ್ಕೆ ಮುಂದೆ ಒಬ್ಬ ವಾರಸುದಾರ ಬೇಕಲ್ಲ. ನೀವು ವಿಚಾರ ಮಾಡ್ತೀರಿ, 100 ಎಕರೆ ಹೊಲಾರೆ ಆತು, ಮನ್ಯಾಗ ಒಬ್ರು ಮಕ್ಕಳಿಲ್ಲ, ಮುಂದಿನ ಯಾರಿಗೆ ಮಾಡಿ ಹೋಗುದು ಅಂತ ವಿಚಾರ ಮಾಡ್ತೀರಿ. ಅದ ಊರಾಗ ಭಿಕ್ಷುಕರು ಇರ್ತಾರೆ, ಅವ್ರಿಗೆ ಮಾಡೋದಿಲ್ಲ. ನೀವು ಏನಿದ್ರು ಅದು ನಮ್ಮ ಮನ್ಯಾಗ ಇರಬೇಕು, ಸ್ವಾರ್ಥ. ಹಾಗ ರಾಜ ಗುರುಗಳಿಗೆ ಕೇಳಿದ ಮಹರ್ಷಿಗಳಿಗೆ. ಮಹರ್ಷಿಗಳು ಒಂದು ಉಪಾಯವನ್ನು ಹೇಳಿದ್ರು, ನೀವು ಮಾಡಿ ನೋಡ್ರಿ, ಯಾರಿಗೆ ಮಕ್ಕಳಿಲ್ಲ ಅವರು ವಾಸುದೇವ ಅರ್ಚನ, ವಾಮದೇವ ಅರ್ಚನ ಮತ್ತು ಗೋಸೇವಾ, ಈ 3 ಉಪಾಯಗಳಲ್ಲಿ ನೀನು ಯಾವುದಾದ್ರೂ ಒಂದನ್ನ ಮಾಡಿದ್ದೆ ಆದ್ರೆ ನಿನಗೆ ಮಕ್ಕಳಾಗ್ತಾವ ಅಂತ ಹೇಳಿದ್ರು ಅವರು. ಏನದು? ಶಿವನನ್ನ ಕುರಿತಾಗಿ ಭಕ್ತಿಯನ್ನು ಮಾಡು, ದಿನಾಲು ಶಿವಪೂಜೆಯನ್ನು ಮಾಡು, ಸಂಕಲ್ಪ ಮಾಡು. ನನಗೆ ಮಕ್ಕಳಾಗಲಿ ಅಂತ ಸಂಕಲ್ಪ ಮಾಡಿ ನೀನು ಪೂಜಾ ದಿನಾಲು ಮಾಡು. ಅವಾಗ ನಿನಗೆ ನಿಶ್ಚಿತವಾಗಿಯೂ ಶಿವನ ಆರಾಧನೆ ಮಾಡಿದರೆ ಮಕ್ಕಳಾಗ್ತವೆ. ಭಗವಾನ್ ವಿಷ್ಣುವಿನ ಆರಾಧನೆ ಮಾಡು, ಅವಾಗಲೂ ನಿನಗೆ ಮಕ್ಕಳಾಗ್ತವ. ಅದು ಆಗಲಿಲ್ಲ ಅಂದ್ರೆ ಗೋ ಸೇವಾ ಮಾಡು, ಮಕ್ಕಳಾಗ್ತವ. ಆಕಳ ಸೇವಾ ಮಾಡಬೇಕು. ಅದು ವೈಜ್ಞಾನಿಕನೂ ಅದ, ಅದರಲ್ಲಿ ಅಷ್ಟು ಸಾಮರ್ಥ್ಯ ಅದ. ಯಾರಲ್ಲಿ ಒಂದು ಶಕ್ತಿ ಇರುವುದಿಲ್ಲ ಶರೀರದಲ್ಲಿ, ಯಾರಲ್ಲಿ ಮನಸ್ಸಿನಲ್ಲಿ ಸಮಾಧಾನ ಇರುವುದಿಲ್ಲ, ಮನೆಯಲ್ಲಿ ಶಾಂತಿ ಇರುವುದಿಲ್ಲ, ಅವರು ದಿನಾಲು ಜವಾರಿ ಆಕಳ ಹಾಲು ತಗೋಬೇಕು. ಅವಾಗ ತಾನೇ ಸಿಟ್ಟು ಬರ್ತಿದ್ರು, ಸಿಟ್ಟು ಕಡಿಮೆ ಹಾಕೋತು ಹೋಗ್ತದೆ. ಮಕ್ಕಳಾಗಲಾರದಂಥವ್ರು ಯಾರದಲ್ಲ, ಅವರು ಜವಾರಿ ಆಕಳ ಹಾಲು ತಿನ್ಬೇಕು. ಅವಾಗ ಅವರಲ್ಲಿ ಆ ಸಾಮರ್ಥ್ಯ ಬರ್ತದ. ಒಬ್ಬರು ತೇಜಸ್ವಿ ಆದಂತ ಮಕ್ಕಳು ಹುಟ್ಟುತ್ತಾವ. ಈಗ ಎಂತ ಹಾಲು ಉಣ್ತಾರೆ ಇವರು? ಜರ್ಸಿ ಆಕಳ ಹಾಲು. ಜರ್ಸಿ ಅದು ಕೊಡಗಟ್ಲೆ ಹಿಂಡ್ತದ. ಎಷ್ಟು ಹಿಂಡತ್ನತ್ತೋ ಅದಕ್ಕೆ ಗೊತ್ತಿಲ್ಲ, ಪ್ರಜ್ಞಾನ ಇಲ್ಲ. ಎಷ್ಟು ತಿಂತನಂತೂ ಗೊತ್ತಿಲ್ಲ. ನೀವು ಒಂದು ಹೊರಗೆ ಮೇವು ಹೋಗಿದ್ರೆ ಎಲ್ಲ ತಿಂದು ಬಿಡ್ತೈತೆ. ಈ ಜವಾರಿ ಆಕಳ ಹಾಗಲ್ಲ, ಎಷ್ಟು ತಿನ್ಬೇಕು ಅಷ್ಟೇ, ಎಷ್ಟು ನೀರು ಕುಡಿಬೇಕು ಅಷ್ಟೇ, ಮತ್ತೆ ಎಷ್ಟು ಹಿಂಡಬೇಕು ಅಷ್ಟ. ನೀವು 1 ಲೀಟರ್ 2 ಲೀಟರ್ ಆದ ಬಳಿಕ ಹೆಚ್ಚಿಗೆ ಹಿಂಡ್ಲಕ್ ಹೋದ್ರಿ ಅಂದ್ರೆ ಬಿಡುದಿಲ್ಲ, ನಿಮ್ಮನ್ನ ದೂರ ಸರಿಸಿಬಿಡ್ತ. ಅಷ್ಟು ಚುರುಕಿರ್ತದ. ಬರೀ ಅದರ ಮೈ ಮೇಲೆ ಕೈ ಆಡಿಸಿದ್ರನ್ನ ನಿಮ್ಮಲ್ಲಿ ಎಷ್ಟೋ ರೋಗಗಳು ಹೋಗ್ತಾವ. ಅದರ ಗೋಮೂತ್ರದಲ್ಲಿ ಅಂತೂ ಆಯುರ್ವೇದ
ವನಸ್ಪತಿಗಳನ್ನು ಕೂಡಿಸಿ ಅದರ ಗೋಮೂತ್ರದಿಂದ ಅರ್ಕ ಮಾಡಿದ್ರು ಅಂದ್ರೆ ಕ್ಯಾನ್ಸರ್ ಸಹಿತ ಹೋಗ್ತದ, ಅಷ್ಟು ಶಕ್ತಿ ಆಕಳಲ್ಲಿ ಅದ. ಅದಕ್ಕ ಗೋ ಸೇವಾ ಮಾಡು ರಾಜನೇ, ನಿನಗೆ ಮಕ್ಕಳಾಗ್ತಾವ ಅಂತ ಮಹರ್ಷಿಗಳು ಹೇಳಿದರು. ಅದರಂತೆಯೇ ಆತ ಆಕಳ ಸೇವಾ ಮಾಡಿದ. ಮತ್ತು ಆಕಳ ಸೇವಾ ಮಾಡೋದು ಅಂದ್ರೆ ಅದೊಂದು ದೊಡ್ಡ ಸೇವಾ, ಅದು ಪರಮಾತ್ಮನ ಸೇವಾ ಇದ್ದಂಗೆ. ಯಾರೂ ಕೂಡ ಮೂಕ ಪಶುಗಳಿಗೆ ಹೊಡಿಬಾರದು. ಮನ್ಯಾಗ ಜಗಳ ಆಗಿತ್ತು ಅಂದ್ರೆ ಹೋಗಿ ದನಗಳಿಗೆ ಹೊಡಿತಾನೆ. ಏನಾದ್ರೆ ಜಗಳ ಆಗಿರ್ಬೇಕು, ಹೋಗಿ ಎಮ್ಮೆಗೆ ಹೊಡ್ಕೊತ್ ನಿಂತು ಬಿಡುದು. ಅದು ಎಮ್ಮೆ ಏನ್ ಮಾಡ್ಬಿಡು ಪಾಪ, ಎರಡು ತಲೆ ಕಟ್ಟತಿ, ಒಂದು ಹೊತ್ತು ಎಮ್ಮೆ ಬೇಯ್ತೈತೆ. ಮನ್ಯಾಗ ಜಗಳ ಮಾಡಿ ನಮ್ಮನ್ನು ಬಂದು ಬಿಡ್ಲಾಯ್ತಾನಂತ ಎಮ್ಮೆಗಳು ಬೇಯ್ತಾವ, ಆಕಳುಗಳು ಬೇಯ್ತಾವ. ಅದಕ್ಕ ಬಡಿಬಾರದು. ಮತ್ತ ನೀವು ಒಂದು ವೇಳೆ ಉಪವಾಸದ ನಡೆದಿತ್ತು, ಪಶು ಪಕ್ಷಿಗಳೆಂದು ಉಪವಾಸ ಕೆಡಬಾರದು. ಮತ್ತವು ಮೇಯುವಾಗ ಎಂದು ಅವುಗಳನ್ನು ಹೊಡಿಬಾರದು. ಜನಕ ಮಹಾರಾಜ ಮೇಯುವಂಥ ಆಕಳುಗಳನ್ನು ಹೊಡೆದಿದ್ದ ಅಂತ ದೂರದಿಂದ ಅವುಗಳಿಗೆ ಕಲ್ಲು ಹೊಡೆದಿದ್ದ, ದೂರ ಹೋಗಿದ್ವು ಅವು. ಅಷ್ಟ ಮಾತ್ರದಿಂದ ಅವನಿಗೆ ನರಕ ದರ್ಶನ ಆತ ಮುಂದೆ ಜನಕ ಮಹಾರಾಜನಿಗೆ. ಮತ್ತೇನ್ ದಿನ ನೀವು ಎರಡೆರಡು ಬಾರ್ಕೋಲ್ ಮುರಿಯಂಗ ಹೊಡೆದ್ರಿ ಅಂದ್ರೆ ಏನಾಗುವುದದ ಪರಿಸ್ಥಿತಿ? ಅದಕ್ಕೆ ಹೊಡಿಬಾರದು. ಜಾಣ ಒಕ್ಕಲಿಗ ಅಂದ್ರ ಹೊಡಿಲಾರ್ದನ, ಏನೂ ಮಾಡ್ಲಾರ್ದನ, ಬರೀ ಏನು ಕೊಳ್ಳದ ಬರೀ ಹೆಗಲ ಮ್ಯಾಲ ನಗ ಎತ್ತಿ ಇಟ್ರ ಸಾಕು, ತಾನಾವು ತಗೊಂಡು ಹೋಗ್ಬೇಕು. ಅವಾಗ ಜಾಣ ಒಕ್ಕಲಿಗ ಅಂತ ಕರೀತಾರೆ. ಏನು ಮಾಡೋದು ಬೇಡ, ಬರೀ ಸುಮ್ಮ ಕಣ್ಣು ಮುಚ್ಕೊಂಡು ಗಾಡಿ ಹಾಕೊಂಡ್ರು ಸಾಕು, ಸೀದಾ ಮನೆಗೆ ಹೋಗ್ಬೇಕು, ಸೀದಾ ಹೊಲಕ್ಕೆ ಬರಬೇಕು. ಮೊದಲಿನ ಒಕ್ಕಲಿಗರು ಹಂಗಿದ್ರು. ಈಗ ಒಕ್ಕಲ್ತಾನ ಇಲ್ಲ, ಏನಿಲ್ಲ, ಎಲ್ಲ ಟ್ರ್ಯಾಕ್ಟರ್. ಊರ್ ಮಂದಿದೆಲ್ಲ ನಿದ್ದೆ ಹಾಳಾಗಬೇಕು, ಹಂಗ ಟ್ರ್ಯಾಕ್ಟರ್ದಾಗ ಅವರು ಹಾಡ ಹಚ್ಕೊಂಡು ಹೋಗ್ತಾರೆ. ಅವ ಈಗಿನ ಎತ್ತುಗಳು. ಹಾಗಾಗದೆ ಆ ಮಹರ್ಷಿಗಳು ಹೇಳಿದಂತೆ ಗೋ ಸೇವೆಯನ್ನು ಮಾಡಿ ರಾಜ ಮುಂದ ಒಬ್ಬ ಸತ್ಯವಂತನಾದ ಮಗನನ್ನು ಪಡೆದ. ಈಗ ಸತ್ಯಕಾಮ ಜಾಬಾಲ ಮಹರ್ಷಿಗಳು ಶಿವನ ಆರಾಧನೆ ಮಾಡುವುದು ಹೇಗೆ, ಗುರು ಸೇವೆಯನ್ನು ಮಾಡುವುದು ಹೇಗೆ, ಗೋ ಸೇವೆಯನ್ನು ಮಾಡುವುದು ಹೇಗೆ, ತಪಸ್ಸು ಮಾಡುವುದು ಹೇಗೆ, ಇದೆಲ್ಲ ವಿಷಯಗಳನ್ನ ತಮ್ಮ ಜೀವನ ವೃತ್ತಾಂತದ ಮೂಲಕ ತಿಳಿಸಿಕೊಟ್ರು. ಅದಕ್ಕೆ ನಾವು ಒಂದಿಷ್ಟಾದರೂ ಗೋ ಸೇವಾ ಮಾಡೋಣ, ನಮ್ಮ ಜೀವನವನ್ನ ಕೃತಾರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.